ನಾನೇ ಗೆದ್ದಂತೆ ಅನ್ನುವಂತಹ ವಿಚಾರವನ್ನ ಈಗ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕೇವಲ ಅಭ್ಯರ್ಥಿಯ ವಿಚಾರ ಹೇಳ್ತಾ ಇಲ್ಲ, ವರುಣಾದಲ್ಲಿ 68,000 ಲೀಡ್ ಕೊಡಬೇಕು ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ, ಮರ್ಯಾದೆಯ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಸಿಎಂ ಕುರ್ಚಿಯದ್ದೇ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಕುರುಕ್ಷೇತ್ರದಲ್ಲಿ ಈಗ ಕಡೆಯ ಚುನಾವಣೆ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ನನಗೆ ಅನಂತರ ಏಜ್ ಆಗುತ್ತೆ, 82 ವರ್ಷ ಆಗುತ್ತೆ, ನಾನು ನಿಲ್ಲೋದಿಲ್ಲ, ಇದು ಲಾಸ್ಟ್ ಚುನಾವಣೆ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ? ಮಾನ ಮರ್ಯಾದೆಯನ್ನ ಪಣಕ್ಕಿಟ್ರ ಸಿಎಂ. ಇದು ಅಸಹಾಯಕತೆಯನ್ನ ತೋರ್ಪಡಿಸುವುದಾ ಅಥವಾ ಮತಗಳಿಕೆಯ ಮತ್ತೊಂದು ಪ್ಲಾನ್? ಹೀಗೆ ನೂರಾರು ಪ್ರಶ್ನೆಗಳಿದೆ. ಸಿದ್ದರಾಮಯ್ಯ ವರುಣ ಲೀಡ್ಗೆ ಮೈತ್ರಿ ನಾಯಕರು ಬ್ರೇಕ್ ಅನ್ನ ಹಾಕ್ತಾರ? ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡ್ತಾರೆ? ಇದುವೇ ಇವತ್ತಿನ ಅಖಾಡ. ಸಿಎಂಗೆ ಸ್ವಂತೂರಲ್ಲೇ ವ್ಯೂಹ. ಸಿಎಂಗೆ ತಮ್ಮ ಸ್ವಂತೂರಲ್ಲೇ ವ್ಯೂಹವನ್ನ ರಚನೆ ಮಾಡೋದಕ್ಕೆ ಈಗಾಗಲೇ ಮೈತ್ರಿ ಪಕ್ಷಗಳು ರೆಡಿ ಆಗಿದೆ. ಆದ್ರೆ ಒಂದಷ್ಟು ಲೆಕ್ಕಾಚಾರಗಳನ್ನ ಈಗಾಗಲೇ ಕಾಂಗ್ರೆಸ್ ಹಾಕಿಕೊಂಡಿದೆ. ಆ ಲೆಕ್ಕಾಚಾರಗಳ ಮೂಲಕವೇ ಇಂತಹ ಮಾತುಗಳು ಹೊರಬರ್ತಾ ಇದೆಯಾ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲೇ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾವ ರೀತಿಯಲ್ಲಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತಹ ಪ್ರಯತ್ನ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನನ್ನ ಜೊತೆ ಈಗ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾಗಿಂತಹ ಅಶೋಕ್ ಗೌಡ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ನಮ್ಮ ಜೊತೆ ಹಿರಿಯ ಸಹಾಯಕ ಸಂಪಾದಕರು, ದಿ ಟೈಮ್ಸ್ ಆಫ್ ಇಂಡಿಯಾದ ಹಿರಿಯ ಸಹಾಯಕ ಸಂಪಾದಕ BV ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವರ ಹತ್ರ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಹಾಗಾದ್ರೆ ಗ್ಯಾರಂಟಿಗಳಿಂದ ಗೆದ್ದಿರುವಂತಹ ರಾಜ್ಯ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ಅಸ್ತ್ರಗಳನ್ನ ಇಟ್ಟುಕೊಳ್ಳಲಾಗ್ತಾ ಇದೆ? ಸಿದ್ದರಾಮಯ್ಯ ಅವರು ಕೊಡುವಂತಹ ಹೇಳಿಕೆಗಳು ಈಗಾಗಲೇ ಭಾವನಾತ್ಮಕ ವಿಚಾರದ ಮೂಲಕ ಮತಗಳಿಕೆ ಆಗತ್ತಾ? ಬಿಜೆಪಿ ಇದನ್ನ ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ? ಬಿಜೆಪಿಯ ವ್ಯೂಹ ಏನು? ಇವೆಲ್ಲದರ ಒಂದು ವರದಿ ಇಲ್ಲಿದೆ. ಗ್ಯಾರಂಟಿಗಳಿಂದ ಗೆದ್ದಿರೋ ರಾಜ್ಯ ಸರ್ಕಾರಕ್ಕೆ ಲೋಕಸಭೆಯನ್ನೂ ಗೆಲ್ಲೋ ಗ್ಯಾರಂಟಿ ಇದೆ. ಆದರೆ ಗೆಲ್ಲಲೇಬೇಕೆಂಬ ಹಠದಿಂದ ಸಿಎಂ ಕುರ್ಚಿ ಅಧಿಕಾರದ ಅಸ್ಮಿತೆಯ ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಮೊನ್ನೆ ಮೈಸೂರು, ಚಾಮರಾಜನಗರದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದೂ ಅದೇ. ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆಗೆ ನಿಲ್ಲಬಾರದು ಅಂತ. ಈಗ 77 ವರ್ಷ ನನಗೆ, ಇನ್ನೂ 4 ವರ್ಷ ಟೈಮ್ ಇದೆ. 4 ವರ್ಷ ಟೈಮ್ ಅಂತಂದರೆ 81, 82 ಆಗ್ಬಿಡ್ತದೆ. ಮತ್ತೆ ಆರೋಗ್ಯನೂ ಇರೋದಿಲ್ಲ, ಮತ್ತೆ ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ. ನಿನ್ನೆ ಮೈಸೂರಿನಲ್ಲೂ ಸಿಎಂ ಸಿದ್ದರಾಮಯ್ಯ ಇದನ್ನೇ ಹೇಳಿದ್ದು. ಕೈ ಅಭ್ಯರ್ಥಿ ಲಕ್ಷ್ಮಣ್ ಗೆದ್ರೆ ನಾನು ಗೆದ್ದಂಗೆ, ನನ್ನ DK ಶಿವಕುಮಾರ್ ಅಂದ್ರು. ನಾನು ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿದೆ. ಅವ್ರಿಗೆ ಹೇಳಿದೆ, ಸಿದ್ದರಾಮಯ್ಯನ ಮರ್ಯಾದೆ ಉಳಿಸಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ ಕೊಡಲೇಬೇಕು ಅಂತ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ, ಲಕ್ಷ್ಮಣ್ ಗೆದ್ರೆ DK ಶಿವಕುಮಾರ್ ಗೆದ್ದಾಗ್ತದೆ. ಲೋಕಸಭೆ ಚುನಾವಣೆ ಸಿಎಂಗೂ ಅಗ್ನಿ ಪರೀಕ್ಷೆ ಅನ್ನೋದು ಇವತ್ತಿನ ಚರ್ಚೆ ಅಲ್ಲ. ಮೊನ್ನೆ ಗುಬ್ಬಿ ಕೈ ಶಾಸಕ ಶ್ರೀನಿವಾಸ್ ಕೂಡ ಇದನ್ನೇ ಹೇಳಿದ್ರು. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಎಲ್ಲರ ಹತ್ರ ಹೋದಾಗ ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಮತ ಹಾಕಿ ರಾಜಶೇಖರ್ ಹಿಟ್ನಾಳ್ ಅವರು ಗೆಲ್ಸ್ಕೊಂಡು ತಗೊಂಡ್ಬನ್ನಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯನ್ನಾಗಿ ನಾವು ಮುಂದುವರಿಸಬೇಕಾಗಿದೆ. ಅವರು ಉತ್ತಮ ವ್ಯಕ್ತಿಯಾಗಿ ಇವತ್ತು ರಾಜ್ಯದಲ್ಲಿ ಎಲ್ಲ ಸಮಾಜದಕ್ಕೋಸ್ಕರ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿ ಬಿಟ್ರೆ ನಮ್ಗೆ ಬೇರೆ ಯಾರು ಸಿಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಮುಂದುವರಿಸಬೇಕಂದ್ರೆ ಪ್ರತಿಯೊಬ್ಬರ ಶ್ರಮ ಆಗಲೇಬೇಕಾಗಿದೆ. ಈ ಎಲ್ಲದರ ಮಧ್ಯೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡಿಮೆ ಸ್ಥಾನ ಗೆಲ್ಲೋದಿಲ್ಲ, ಸಿಎಂ ಬದಲಾವಣೆಯೂ ಆಗೋದಿಲ್ಲ ಎಂದ್ರು ಮಾಜಿ ಸಚಿವ ಎಚ್ ಆಂಜನೇಯ. ಪ್ರಶ್ನೆನೇ ಇಲ್ಲ, ಅವ್ರ ಬದಲಾವಣೆ ಆಗೋ ಪ್ರಶ್ನೆನೂ ಇಲ್ಲ. ಜನ ಕೈ ಬಿಡಲ್ಲ. 5 ವರ್ಷ ಅವರೇ ಹೌದು.
ಗೆಲುವಿನ ಶಪಥ ಮಾಡಿರೋ ನೆಲದಲ್ಲೇ ಸಿಎಂಗೆ ಇದೀಗ ಹೊಸ ಹೊಸ ಸವಾಲು ಎದುರಾಗ್ತಿದೆ. ಗೆಲುವು ಯಾರದ್ದು ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಗಾದಿ ಬದಲಾಗುತ್ತಾ, ಕುರ್ಚಿಯದ್ದೇ ಸದ್ದ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಈ ಲೆಕ್ಕಾಚಾರದಲ್ಲಿ, ಈ ಮಾತುಗಳಲ್ಲೇ ಕಾಂಗ್ರೆಸ್ಗೆ ಮತ ಗಳಿಕೆಯ ಪ್ರಯತ್ನಗಳು ಆಗ್ತಾ ಇದೆ ಅಂತ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಈಗ ಜೆಡಿಎಸ್ ವಕ್ತಾರರಂತ ವೀರಣ್ಣಗೌಡ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ನಮಸ್ಕಾರ. ಎಸ್, ಚರ್ಚೆಯನ್ನು ಆರಂಭ ಮಾಡೋಣ. ಅಶೋಕ್ ಗೌಡ್ರೆ, ಈಗಾಗಲೇ ಈ ರೀತಿಯಾದಂತಹ ಹೇಳಿಕೆಗಳು, ಒಂದ್ ಕಡೆ ಈಗ 68,000 ಲೀಡ್ ಕೊಡಲೇಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆ ನನ್ನ ಕೊನೆಯ ಚುನಾವಣೆ ಅನ್ನುವಂಥದ್ದು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಮೊದಲನೇದಾಗಿ ಈ ಹೇಳಿಕೆಗಳು ಏನನ್ನ ಸೂಚಿಸುತ್ತೆ, ನಿಮ್ಗೇನು ಅನ್ಸುತ್ತೆ? ನೋಡಿ, ಒಂದು CM ಅವ್ರಿಗೆ ಈಗಾಗಲೇ ಗೊತ್ತಿದೆ ಏನಂತಂದರೆ, ನಾವು ಚುನಾವಣೆ ಸೋಲ್ತೀವಿ, ನಮಗೆ ಖಂಡಿತವಾಗ್ಲೂ ಎಂಥ ಶತಾಯಗತಾಯ ಪ್ರಯತ್ನ ಪಟ್ಟರೂ ಸಹ ನಮಗೊಂದು 3-4 ಸೀಟ್ ಕ್ರಾಸ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದರಿಂದಾಗಿ ಈಗಾಗಲೇ ಒಂದು ರೀತಿ ಗ್ರೌಂಡ್ ಪ್ರಿಪೇರ್ ಮಾಡ್ತಾವ್ರೆ. ಏನಂತಂದರೆ, ನೋಡಪ್ಪ ನಾನು ಸೀಟ್ ಉಳ್ಕೊಳ್ತು, ನಾನು ಒಂಥರ 5 ವರ್ಷ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಆಂಜನೇಯ ಅವ್ರ ಸ್ಟೇಟ್ಮೆಂಟ್ ಇವತ್ತು ನೋಡಿ ಕ್ಲಿಯರ್ ಕಟ್ಟಾಗಿ ಏನು ಸ್ಟೇಟ್ಮೆಂಟ್ ಅದು ಅಂದರೆ, 5 ವರ್ಷ ಇವರೇ CM ಆಗಿರ್ತಾರೆ ಅನ್ನತಕ್ಕಂಥದ್ದು ಪೀಠಿಕೆ ಇವತ್ತು ಸ್ಟಾರ್ಟ್ ಆಗಿದೆ. ಈಗ ಅವರ ಪರಮಾಪ್ತರಾದಂಥ ಜಮೀರ್ ಅಹಮದ್ ಇಂಥವ್ರು ಬಂದು ಈಗ ಇನ್ನೊಂದು 2-3 ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಇದೆಲ್ಲ ಅಸ್ತ್ರಗಳನ್ನ ಈಗ ಅವ್ರದ್ದೆಲ್ಲ ಒಂದು ಅಸ್ತ್ರ, ಅದಾದಮೇಲೆ ಇನ್ನೊಂದು ಅಸ್ತ್ರ ಸ್ಟಾರ್ಟ್ ಆಗ್ತದೆ. ಏನೇ ಆದರೂ ಚುನಾವಣೆಯಲ್ಲಿ ನಾವು 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಅಂತ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ವಿಪರ್ಯಾಸ ನನಗೇನು ಅನಿಸುತ್ತೆ, ಎಷ್ಟು ಬೇಜಾರಾಗ್ತದೆ ಅಂದರೆ, ಭಾರತಕ್ಕೆ 10,000 ವರ್ಷಗಳ ಇತಿಹಾಸ ಇದೆ. ಗತವೈಭವದಲ್ಲಿದ್ದಂತಹ ಭಾರತ ಆಕ್ರಮಣಕಾರರಿಂದಾಗಿ ನಾವು ಬಡತನಕ್ಕೆ ಬಂದ್ವಿ. ಆದರೆ 77 ವರ್ಷಗಳಲ್ಲಿ 51 ವರ್ಷ ಇವರೇ ಕುಟುಂಬದವ್ರ ಆಡಳಿತ, 56 ವರ್ಷ ಕಾಂಗ್ರೆಸ್ ಆಡಳಿತ ಡೈರೆಕ್ಟಾಗಿ, 58 ವರ್ಷ ಇಂಡೈರೆಕ್ಟಾಗಿ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಇವತ್ತಿಗೂ ಸಹ ಬಡವರು ಮತ್ತು ಜಾತಿ ಸಮೀಕರಣದಲ್ಲಿ ಓಟ್ ಕೇಳುತ್ತೆ. ನಮ್ಮ ಓಟ್ ನೋಡಿ 2047, 347 ಒಂದು ವರ್ಷದ ನಾವು ಭಾರತಕ್ಕೆ ಫೌಂಡೇಶನ್ ಹಾಕಬೇಕು ಅಂತ ಹೊರಟಿರೋದು. ನಾವು ಕೇಳ್ತಿರ್ತಕ್ಕಂಥ ಓಟ್ ಯಾವುದು? ಮೋದಿ ಗ್ಯಾರಂಟಿ ಅಂದ್ರೇನು? 1,000 ವರ್ಷಗಳ ಫ್ಯೂಚರಿಸ್ಟಿಕ್ ವಿಷನ್. ಜಾತಿ ಸಮೀಕರಣ ನೀವು ಇದರಲ್ಲಿ ನೀವು ಹೇಳೋದೇ ಇಲ್ಲ. ಇದರಲ್ಲಿ ಇಲ್ಲ, ನಾವು ಸೋಷಿಯಲ್ ಇಂಜಿನಿಯರಿಂಗ್ ಇಸ್ ಡಿಫರೆಂಟ್ ಫ್ರಮ್ ಜಾತಿನಲ್ಲಿ ಜಾತಿ ಹೆಸರಲ್ಲಿ ಓಟ್ ಕೇಳೋದು. ಇವರು ಒಕ್ಕಲಿಗರು ಇವ್ರ ಹೆಸರಲ್ಲಿ ಓಟ್ ಹಾಕಿ ಅಂತ ಹೇಳ್ತಾರಲ್ಲ, ಅದು ಜಾತಿ ಹೆಸರು ಕೇಳೋದು. ನಾವು ಜಾತಿಗಳನ್ನ ಕನ್ಸಿಡರೇಷನಲ್ಲಿ ಇಟ್ಕೊಂಡು ಎಲ್ಲರಿಗೂ ರೆಪ್ರೆಸೆಂಟೇಷನ್ ಕೊಡ್ತೀವಲ್ಲ, ಅದೇ ಬೇರೆ. ಅದು ದಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಇವ್ರು ಒಕ್ಕಲಿಗರು ಅದಕ್ಕೋಸ್ಕರ ಓಟ್ ಹಾಕಿ, ಒಬ್ಬ OBC ಉಳ್ಕೊಬೇಕು ಅದಕ್ಕೋಸ್ಕರ ಓಟ್ ಹಾಕಿ. ಇವತ್ತು ಮೋದಿಯವರು ಒಂದು OBC, ಅದು ಮೋದಿಯವರ ಹೆಸರು ನಾವು ಯಾವತ್ತೂ ಸಹ ಮೋದಿಯವರ ಹೆಸರು ಓಟ್ ಕೇಳ್ತೀವಿ ಹೊರತು ಒಂದು OBCಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ ಓಟ್ ಹಾಕಿ ಅಂತ ಕೇಳಲ್ಲ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಅಂದರೆ ಇವ್ರು ಇವತ್ತಿಗೂ ಸಹ 77 ವರ್ಷಗಳಲ್ಲಿ ಇವ್ರು ಇವತ್ತೂ ಸಹ ಯೋಚನೆ ಮಾಡ್ತಿರ್ತಕ್ಕಂಥದ್ದು ಎಂಥ ಶುಲ್ಕತನ ಅಂದರೆ, ಜಾತಿ ಇವ್ರು ಒಕ್ಕಲಿಗರು, ಅವ್ರು ಒಕ್ಕಲಿಗರು ಟಿಕೆಟ್ ಕೊಟ್ಟಿಲ್ಲ, ನೀವು ಬಂದು ಓಟ್ ಹಾಕಿ ಅಂತ. ಸಿದ್ದರಾಮಯ್ಯನವರೇ ಲೆಕ್ಕಾಚಾರಗಳು ಬರೋದಿಲ್ವಾ ಹಾಗಾದ್ರೆ? ಹಿಂದುತ್ವ ಏನಿದೆ, ಹಿಂದುತ್ವನ ಅನೇಕ ಜನ ವಿಶ್ಲೇಷಣೆ ಸರಿಯಾಗಿ ಮಾಡ್ತಿಲ್ಲ. ಹಿಂದುತ್ವ ನಾನು ನನಗೊಂದು 30 ಸೆಕೆಂಡ್ಸ್ ಟೈಮ್ ಕೊಡಿ. ಹಿಂದುತ್ವ ಅಂದ್ರೆ ಏನು ಗೊತ್ತಾ? ಶಿವ ಕುಟುಂಬ ಹಿಂದುತ್ವ. ಯಾಕೆ ಅಂದರೆ, ಶಿವನ ವಾಹನ ಯಾವುದು? ನಂದಿ, ಹಸು. ಅವ್ರ ಹೆಂಡತಿ ವಾಹನ ಯಾವುದು? ಪಾರ್ವತಿದು ಸಿಂಹ. ಸಿಂಹ ಏನು ತಿನ್ನುತ್ತೆ? ಹಸುನ್ ತಿನ್ನುತ್ತೆ. ಶಿವ ತೊಟ್ಟಿರೋದೇನು? ನಾಗರಹಾವು. ಅವನ ಮಗ ಸುಬ್ರಹ್ಮಣ್ಯಂದು ನವಿಲು ಏನು ತಿನ್ನುತ್ತೆ? ಹಾವು ತಿನ್ನುತ್ತೆ. ಅದೇ ಹಾವು ಮೂಷಕ, ಗಣಪತಿಯ ವಾಹನ ತಿನ್ನುತ್ತೆ. ಇವರೆಲ್ಲರೂ ಜೊತೆಯಲ್ಲಿರ್ತಕ್ಕಂಥದ್ದು ಎಲ್ಲಿ? ಕೈಲಾಸ ಪರ್ವತದಲ್ಲಿ ಜೊತೆಯಲ್ಲಿದ್ದಾರೆ. ಅಂದ್ರೆ ಇದು ಹಿಂದುತ್ವ. ನಾವು ಹೇಳ್ತಕ್ಕಂಥ ಹಿಂದುತ್ವ ಏನು ಗೊತ್ತಾ? ಕ್ರಿಶ್ಚಿಯನ್ಸ್ ಬೇಡ, ಮುಸ್ಲಿಮ್ಸ್ ಬೇಡ, ಇಲ್ಲ ಕ್ರಿಶ್ಚಿಯನ್ಸ್ ಬೇಡ, ಮುಸ್ಲಿಮ್ಸ್ ಬೇಡ ಅಂತ ಎಲ್ಲೇ ಹೋದ್ರು ನಾವೀಗ ಗ್ರೌಂಡ್ ರಿಪೋರ್ಟ್ ಮಾಡುವಾಗಲೇ ಹೇಳೋದು ಹಿಂದುತ್ವ ಉಳಿಸಬೇಕು, ನಾವು ಈ ಜಾತಿ ಹಿಂದುತ್ವ ಅಂದ್ರೆ ಹೇಳ್ತಿದ್ದಾರೆ. ಓಕೆ ಫೈನ್, ನಾನು ಮಾತನಾಡಲ್ಲ. ಹಿಂದುತ್ವ ಅಲ್ಲ, ಒಂದು ಹಿಂದುತ್ವ ಅಂದ್ರೆ ಏನ್ ಗೊತ್ತಾ? ಈ ಭಾರತದ ಮೂಲ ಸಂಸ್ಕೃತಿ ಎಲ್ಲರೂ ಒಂದೇ ಅನ್ನತಕ್ಕಂತಹದ್ದು ಹಿಂದುತ್ವ. ಇದು ಹಿಂದುತ್ವ. ಇದನ್ನ ನಾವು ಉಳಿಸ್ಬೇಕು, ಮೂಲ ಸಂಸ್ಕೃತಿ ಉಳಿಸಬೇಕು. ಓಕೆ ವೀರಣ್ಣಗೌಡ್ರೆ, ಚಾಮರಾಜನಗರದಲ್ಲಿ ಅಥವಾ ಮೈಸೂರಿನಲ್ಲಿ ನನ್ನನ್ನ ಗೆಲ್ಲಿಸಿದ್ರೆ ಅಥವಾ ನಾನು ಇನ್ನಷ್ಟು ಗಟ್ಟಿ ಆಗ್ತೀನಿ, ಕಾಂಗ್ರೆಸ್ ಗೆದ್ರೆ ಇನ್ನಷ್ಟು ಗಟ್ಟಿ ಆಗ್ತೀನಿ ಅಂತ ಹೇಳೋದ್ರ ಮೂಲಕ ಏನಾದ್ರೂ ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಇಲ್ಲಿ ಹೈಕಮಾಂಡ್ಗೆ ಕೊಡ್ತಿದಾರೋ ಬೇರೆಯವ್ರಿಗೆ ಕೊಡ್ತಿದ್ದಾರೆ ಅಂತ ಅನ್ಸುತ್ತಾ? ಹೇಗೆ ಇಲ್ಲಿ ಮೇಡಮ್, ಇತ್ತೀಚೆಗೆ CM ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಪ್ರಚಾರ ಸಭೆಗಳು ಮಾಡೋ ಸಂದರ್ಭದಲ್ಲಿ ಹೇಳಿದ್ದು ನಾವೆಲ್ಲ ಕೇಳಿದ್ದೀವಿ. ಅಂದರೆ ವರುಣ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿ ಕೂಡ ಅವರು 60,000 ಮತಗಳ ಲೀಡ್ ಕಳಿಸಿದ್ರೆ ನಾನು ಮುಂದುವರಿತೀನಿ, ನಾನು ಇರಬೇಕಾ ಬೇಡವಾ, ಈ ರೀತಿ ಎಲ್ಲ ಕೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದಕ್ಕೇನೋ ಈ ರೀತಿ ಮಾತಾಡ್ತಾ ಇದ್ದಾರಾ, ಇಲ್ಲ ಅಂದರೆ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ CM ಕುರ್ಚಿದು ಭಯ ಇದೆಯಾ, ಭೀತಿ ಬಂದಿದೆಯಾ?
ಭೀತಿ ಬಂದೇ ಈ ರೀತಿ ಮಾತಾಡಿರ್ಬೋದು ಅಂತ ಕೂಡ ಅನಿಸ್ತಾ ಇದೆ. ಯಾಕಂದರೆ ನಾವು ನೋಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ 10-11 ತಿಂಗಳಾಯಿತು ನಮ್ಮ ರಾಜ್ಯದಲ್ಲಿ ಬಂದಾಗ CM ಕುರ್ಚಿಗೆ ಇಬ್ಬರು ಪೈಪೋಟಿಯಲ್ಲಿ ಬಿದ್ದಿದ್ರು. ಸಿದ್ದರಾಮಯ್ಯವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು. ಏನಾಯಿತು, ಒಂದು ಒಳ ಒಪ್ಪಂದದ ಪ್ರಕಾರ ಏನೋ ಮೊದಲಿಗೆ ಇವರು ನಂತರ DK ಶಿವಕುಮಾರ್ ಅವರು ಅಂತ ಹೇಳಿ ಆ ರೀತಿ ಮಾತುಕತೆ ಎಲ್ಲ ಆಗಿರೋ ಥರ ಇದೆ. ಆದರೆ ಇತ್ತೀಚೆಗೆಲ್ಲ ಹಲವಾರು ನಾಯಕರುಗಳು ಹೇಳಿದ್ದಾರೆ, ಯತೀಂದ್ರ ಕೂಡ ಹೇಳಿದ್ದಾರೆ ಹಲವಾರು ಬಾರಿ ಸಿದ್ದರಾಮಯ್ಯವರೇ 5 ವರ್ಷ ಕೂಡ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನೋ ರೀತಿ ಕೂಡ ಸಭೆ ಸಮಾರಂಭಗಳಲ್ಲೂ ಕೂಡ ಹೇಳಿದ್ದಾರೆ. ಅದಲ್ಲದೆ ಇವರು SR ಶ್ರೀನಿವಾಸ್ ಗುಬ್ಬಿ ಶಾಸಕರು ಅವರು ಕೂಡ ಇತ್ತೀಚೆಗೆ ಹೇಳಿದ್ದಾರೆ, ಒಂದು ಕಳೆದ ವಾರ ಅನಿಸುತ್ತೆ 2 ವಾರದ ಹಿಂದೆ ಅವರು ಕೂಡ ಹೇಳಿದ್ದಾರೆ, ನಮಗೆ ಲೋಕಸಭಾ ಚುನಾವಣೆಯಲ್ಲಿ 15ರಿಂದ 20 ಸ್ಥಾನ ಬಂದ್ರೆ ಮಾತ್ರನೇ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ಇನ್ನೂ ಒಂದು ಹೇಳಿದ್ದಾರೆ, ಹೇಗೆ ನನ್ನ JDS ಇಂದ ಹೀನಾಯವಾಗಿ ಸಿದ್ದರಾಮಯ್ಯ ಅವ್ರನ್ನ ಹೊರ ಹಾಕಿದ್ರು ಅದೇ ರೀತಿ ನನ್ನ ಹಾಕಿದ್ದಾರೆ ಅಂತ ಶ್ರೀನಿವಾಸರು ಆ ಸಂದರ್ಭದಲ್ಲಿ ಹೇಳಿದ್ರು. ಅಂದರೆ ಇದೆಲ್ಲ ನೋಡ್ತಾ ಬಂದರೆ ಎಲ್ಲೋ ಒಂದು ಕಡೆ ಆಮೇಲೆ ಈಗ ಏನು ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು 6-7 ಮಾಧ್ಯಮಗಳು ಕೂಡ ಸಮೀಕ್ಷೆಗಳು ಮಾಡಿದ್ದಾರೆ. ಆ ಎಲ್ಲ ಸಮೀಕ್ಷೆಯಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬರೋ ಅಂಥದ್ದು ಕೇವಲ 3ರಿಂದ 5 ಅನ್ನೋ ರೀತಿ ಬಂದಿದೆ ಸಮೀಕ್ಷೆ ವರದಿನಲ್ಲಿ. ಹೀಗಾಗಿ ಎಲ್ಲೋ ಒಂದು ಕಡೆ ಭಯ ಭೀತಿಯಾಗಿ ಮತ್ತು ಅವರ ಇಂಟರ್ನಲ್ ಸಮೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ಸಿನ ಏನು ಸುನೀಲ್ ಕನುಗೋಳು ಇದ್ದಾರೆ, CM ಅವರ ರಾಜಕೀಯ ಸಲಹೆಗಾರರು, ಅವರು ಕೂಡ ಒಂದು ವರದಿ ಕೊಟ್ಟಿದ್ದಾರೆ, ಸಮರ್ಥ ಅಭ್ಯರ್ಥಿ ಇದ್ರೆ 7 ಕ್ಷೇತ್ರ ಬರುತ್ತೆ ಕಾಂಗ್ರೆಸ್ ಅನ್ನೋ ರೀತಿ ಹೇಳಿದ್ದಾರೆ. ನೋಡಿ ಅಭ್ಯರ್ಥಿ ಈ ಮೂಲಕ ಈಗ ಹೈಕಮಾಂಡ್ ಕೂಡ ಅವರಿಗೆ ಟಾಸ್ಕ್ ಕೊಟ್ಟಿದೆ ಅಂತ ಅನ್ಸುತ್ತಾ ಹೇಗೆ ಇಲ್ಲಿ ಅಂತ ಹೇಳಿ? ಹೌದು ಇರ್ಬೋದು. ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಕಳೆದ ಬಾರಿ ಏನಾಗಿತ್ತು, ಅದು ನಾವು JDS ಮತ್ತು ಕಾಂಗ್ರೆಸ್ ಮೈತ್ರಿ ಇದ್ದಿದ್ದರಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ 1 ಸ್ಥಾನ ಬಂದಿತ್ತು. ಇಲ್ಲ ಅಂದಿದ್ದರೆ ಅದು ಕೂಡ ಬರೋದು ಕಷ್ಟ ಆಗಿರೋದು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಇರೋದ್ರಿಂದ ಖಂಡಿತ ಅತಿ ಹೆಚ್ಚು ಬಂದರೆ ಎಲ್ಲೋ ಒಂದು ಕಡೆ ಇವರು CM ಆಗಿ ಮುಂದುವರಿಬೋದು. ಇಲ್ಲ ಇರೋ ಥರ ಏನಾಗಿದೆ, ಅವಧಿ ಪೂರ್ವನೇ ಏನಾದರೂ ಇವರು ಕುರ್ಚಿ ಅಲ್ಲಾಡೋ ಸಾಧ್ಯತೆ ಕೂಡ ಹೈಕಮಾಂಡ್ ಕೈಯಲ್ಲಿ ಇರಬಹುದು, ಇದು ಗೋಚರಿಸ್ತಾ ಇದೆ. ಹೀಗಾಗಿನೇ CM ಸಿದ್ದರಾಮಯ್ಯವರು ತವರು ಕ್ಷೇತ್ರ ಮೈಸೂರಿಗೆ ಇದು 3-4ನೇ ಬಾರಿ ಹೋಗಿದ್ದಾರೆ. ಅದರಲ್ಲೂ ಒಮ್ಮೆ ಹೋದ್ರೆ 3 ದಿನ ಅಲ್ಲೇ ಉಳ್ಕೊತಾ ಇದ್ದಾರೆ. ರಾಜ್ಯದಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದೆ, ಎಲ್ಲ ರೀತಿಯ ಆಡಳಿತದಲ್ಲೂ ವೈಫಲ್ಯ ಕಂಡಿದೆ ಇವತ್ತು ರಾಜ್ಯ ಸರ್ಕಾರ. ಈ ಸಂದರ್ಭದಲ್ಲಿ ಈ ರೀತಿ ಇವರ ನಡೆಗಳು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ಇವರು ಏನು ಇರೋ ಒಂದು ಸ್ಥಾನನೂ ಕಳ್ಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಇವತ್ತಿದೆ. ಮತಗಳನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಈ ಹೇಳಿಕೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಗಮನಿಸಿದ್ರೆ ಅವರನ್ನ ಉಳಿಸಲೇಬೇಕು, ಹಾಗಾಗಿ ನಾವು ವೋಟ್ ಹಾಕ್ಬೇಕು ಅನ್ನುವಂಥದ್ದು. ಇನ್ನೊಂದ್ ಕಡೆ ಹೀಗ ಆಗಬಹುದೇ ಅನ್ನುವಂಥದ್ದು ಒಕ್ಕಲಿಗ ಮತಗಳು ಬರುವಂತಹ ಚಾನ್ಸಸ್ ಕೂಡ ಇದೆಯಾ? ಇದರಲ್ಲಿ ಮತಗಳು ಕನ್ಸಾಲಿಡೇಟ್ ಆಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತದೆ? ಬಿಜೆಪಿಯ ತಂತ್ರ ಏನು? ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀನಿ ಬ್ರೇಕ್ ಆದ್ಮೇಲೆ. ನಮ್ಮಲ್ಲಿ ಪ್ರಬಲ ಅಸ್ತ್ರ ಬಿಜೆಪಿ ತಂತ್ರ ರೂಪಿಸುತ್ತಿದೆ. ವರುಣದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚು ಲೀಡ್ ಕೊಡಿಸಲು ಶಾಸಕ GT ದೇವೇಗೌಡ ಹಾಗೂ ಎನ್ ಮಹೇಶ್ಗೆ ಕ್ಷೇತ್ರದ ಪರಿಸ್ಥಿತಿ ಕುರಿತ ವರದಿ ಕೊಡುವಂತೆ ವಿಜೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಕೈಕೊಡುವಂತಹ ಆತಂಕ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಬೆನ್ನು ಬೀಳಲು CM ಹಾಗೂ DCM ಪ್ಲಾನ್ ಮಾಡಿಕೊಂಡಿದ್ದಾರೆ. ನುಡಿದಂತೆ ನಡೆದಿದ್ದೇವೆ, ಮತ ಹಾಕಿ ಋಣವನ್ನ ತೀರಿಸಿ, ಗ್ಯಾರಂಟಿ ಕೊಟ್ಟು ಸೋತ್ರೆ ಗ್ಯಾರಂಟಿ ಯಾಕೆ ಕೊಡಬೇಕು? ಬಿಜೆಪಿ ಗೆದ್ರೆ ಗ್ಯಾರಂಟಿ ನಿಲ್ಲಿಸ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಮತ ಹಾಕುವಂತೆ SMS ಮತ್ತು ಫೋನ್ ಮೂಲಕ ಗ್ಯಾರಂಟಿ ಫಲಾನುಭವಿಗಳಿಗೆ ಮನವಿ ಮಾಡಲು ನಿರ್ಧರಿಸಲಾಗಿದೆ. RR ನಗರ ಶಾಸಕ ಮುನಿರತ್ನ ವಿರುದ್ಧ ಅಪಹರಣ, ಜೀವ ಬೆದರಿಕೆ ಸೆಕ್ಷನ್ ಅಡಿ FIR ದಾಖಲಾಗಿದ್ದು ಮುನಿರತ್ನ ಸೇರಿ 5 ವಿರುದ್ಧ FIR ಆಗಿದೆ. ಲಕ್ಷ್ಮೀದೇವಿ ನಗರ ಕಾಂಗ್ರೆಸ್ ಕಾರ್ಯಕರ್ತ ಸ್ಯಾಮ್ಯುಯಲ್ ಅನ್ನುವ ಮುನಿರತ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಏಪ್ರಿಲ್ 1ರಂದು ಮುನಿರತ್ನ ಕರೀತಾ ಇದ್ದಾರೆ, ಬನ್ನಿ ಅಂತ ಸುರೇಶ್, ವಸಂತ ಹಾಗೂ ವಸೀಂ ಕರೆದಿದ್ರು. ಬರಲ್ಲ ಅಂದಿದ್ದಕ್ಕೆ ಕಾರಲ್ಲಿ ಕಿಡ್ನಾಪ್ ಮಾಡಿದ್ರು, ಬೆದರಿಸಿ ಬಿಜೆಪಿ ಶಾಲು ಹಾಕಿಸಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಹಾಕಿ ಅವಮಾನ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಆದರೆ ಬೆದರಿಕೆ ಆರೋಪವನ್ನು ಮುನಿರತ್ನ ಅಲ್ಲಗಳೆದಿದ್ದಾರೆ. ಸಾಂಪ್ರದಾಯಿಕ ಪುಗಡಿ ಆಟ ಆಡುವ ವೇಳೆ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ ಕುಸಿದು ಬಿದ್ದಿದ್ದಾರೆ. ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ಆಲಗೂಡ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ನಾಥ ಸೃಷ್ಟಿ ಗೋಪಾಲಕಾಲ ಕಾರ್ಯಕ್ರಮದ ನಿಮಿತ್ತ ನಡೆದ ಪುಗಡಿ ಆಟದ ವೇಳೆ ಅವಘಡ ಸಂಭವಿಸಿದೆ. ಕಾಂಗ್ರೆಸ್ ನಾಯಕ ವಿಜಯ್ ಸಿಂಗ್ ಜೊತೆ ಪುಗಡಿ ಆಟ ಆಡುವ ವೇಳೆ
ಬಿಜೆಪಿಯ ಶಾಸಕ ಶರಣು ಸಲಗರ್ ನೆಲಕ್ಕೆ ಬಿದ್ದಿದ್ದಾರೆ. ಮೈಸೂರಿನ ಕೆಆರ್ ನಗರದ ತಿಪ್ಪೂರಿನಲ್ಲಿ ಚುನಾವಣಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಾಗಿದೆ. ಅಕ್ರಮ ಮದ್ಯ ವಿಚಾರವಾಗಿ ಬೈಕ್ ಪರಿಶೀಲನೆ ಮಾಡಿದ ಸಿಬ್ಬಂದಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಸಂತೋಷ್ ಹಲ್ಲೆಗೊಳಗಾದ ಅಬಕಾರಿ ಇಲಾಖೆಯ ಪೇದೆ ಗಾಯಾಳು ಸಂತೋಷನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಬಿಜೆಪಿಯಲ್ಲಿ ಹಣ ಹಂಚಿಕೆಯ ಆರೋಪದ ವಿಡಿಯೋ ವೈರಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸಭೆಯೊಂದು ನಡೆಯಿತು. ಈ ಸಭೆಯಲ್ಲಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಣ ಹಂಚಿಕೆ ಬಗ್ಗೆ ಮಾತನಾಡಿರೋ ವಿಡಿಯೋ ವೈರಲ್ ಆಗಿದೆ. ವಿರೋಧ ಪಕ್ಷದ ಹಣಕ್ಕಿಂತ 100 ರೂಪಾಯಿ ಹೆಚ್ಚು ಹಂಚಬೇಕು, 500 ರೂಪಾಯಿ ಹಂಚಿಕೆ ಮಾಡಬೇಕು ಅಂತ ಅಜ್ಜರು ಹೇಳಿದ್ದಾರೆ ಅಂತ ತಿಪ್ಪೇಸ್ವಾಮಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಸೇರೋದಾಗಿ ಹೇಳಿಕೆ ನೀಡಿದ್ದ ನಿಶಾ ಯೋಗೇಶ್ವರ್ ಇದೀಗ ರಿವರ್ಸ್ ಗೇರ್ ಹಾಕಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಸ್ಪಷ್ಟನೆ ಕೊಟ್ಟಿರುವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ, ನಾನು ಸದ್ಯಕ್ಕೆ ಯಾವ ಪಕ್ಷದಲ್ಲೂ ಇಲ್ಲ, ನಾನು ಯಾವುದೇ ಪಕ್ಷವನ್ನೂ ಸೇರಿಲ್ಲ, ಕಾಂಗ್ರೆಸ್ ಸೇರೋದಕ್ಕೆ ಪ್ರಯತ್ನ ಮಾಡಿದ್ದೇನೆ, ಈ ಬಗ್ಗೆ ಮುಂದೆ ನಾನು ಉತ್ತರ ಕೊಡ್ತೇನೆ ಅಂದಿದ್ದಾರೆ. ಸ್ಪಷ್ಟೀಕರಣನ ನೀಡ್ತಾ ಇದ್ದೀನಿ. ನಾನು ಸದ್ಯದಲ್ಲಿ ಯಾವುದೇ ಪಾರ್ಟಿಯಲ್ಲೂ ಇಲ್ಲ. ನೀವು ನನ್ನನ್ನು ಯಾವುದೇ ಪಾರ್ಟಿ ಆಫೀಸಲ್ಲಿ ಯಾವುದೇ ಪಾರ್ಟಿಗೋಸ್ಕರ ಕ್ಯಾನ್ವಸ್ ಮಾಡ್ತಾ ಇರೋದು, ಯಾವುದೇ ಅಭ್ಯರ್ಥಿಗೋಸ್ಕರ ಓಡಾಡ್ತಾ ಇರೋದು ನೋಡಿರಲ್ಲ. ನಾನು ಬರೀ ನನ್ನ ಜನರ ಮಧ್ಯ, ಜನರ ಜೊತೆಯಲ್ಲಿ ಇದ್ದೀನಿ. ಹೌದು, ನಾನು ಪ್ರಯತ್ನ ಮಾಡಿದ್ದೆ. ಒಂದು ಕಡೆಯಿಂದ ಅಲ್ಲ, ಹಲವಾರು ಕಡೆಗಳಿಂದ ಪ್ರಯತ್ನ ಮಾಡಿದ್ದೆ. ನಾನು ಯಾವತ್ತೂ ಒಂದು ಪಾರ್ಟಿ ಜಾಯಿನ್ ಆಗ್ತೀನೋ ಅವತ್ತು ಆ ಪಾರ್ಟಿ ಜೊತೆಯಲ್ಲಿ ನನ್ನ ಸಂಬಂಧವನ್ನು ಕಲ್ಪಿಸೋದು ಸರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ರೆ ಅನುದಾನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಫಂಡ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಾನು ಶಾಸಕನಾಗಿದ್ದಕ್ಕೆ ನಾಚಿಕೆ ಆಗ್ತಿದೆ ಅಂತ ಜೆಡಿಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ವಾಗ್ದಾಳಿ ಮಾಡಿದ್ರು. ಸರ್ಕಾರದ ಖಜಾನೆಯೇ ಖಾಲಿಯಾಗಿದೆ, ನೀರಿನ ಟ್ಯಾಂಕರ್ ಪೂರೈಸಲು ಸರ್ಕಾರ ದುಡ್ಡು ಕೊಡ್ತಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ರಾಜ್ಯದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಮರಾಜನಗರ ಜಿಲ್ಲಾ ಚುನಾವಣಾಧಿಕಾರಿಗೆ ಅನಾಮಧೇಯ ಕರೆ ಹಿನ್ನೆಲೆ ಅಬಕಾರಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಂಜನಗೂಡಿನ ಯುಬಿ ತಯಾರಿಕಾ ಘಟಕದ ಮೇಲೆ ದಾಳಿ ಮಾಡಿ 98.56 ಕೋಟಿ ರೂಪಾಯಿ ಮೌಲ್ಯದ ಬಿಯರ್ ಹಾಗೆಯೇ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಘಟಕದಲ್ಲಿ ನಿಗದಿಗಿಂತ ಹೆಚ್ಚುವರಿ ಬಿಯರ್ ತಯಾರಿಸಿ ಕೇರಳಕ್ಕೆ ಸಾಗಣೆ ಮಾಡುತ್ತಿದ್ದ ಆರೋಪದಲ್ಲಿ 17 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೇಂದ್ರ ಸರ್ಕಾರದ ಅನುಮೋದನೆ ದೊರೆತಲ್ಲಿ ಬಹುನಿರೀಕ್ಷೆಯ ನಮ್ಮ ಮೆಟ್ರೋ 3ನೇ ಹಂತದ ಸುಮಾರು 44.65 ಕಿಲೋಮೀಟರ್ ಯೋಜನೆಯ ಕಾಮಗಾರಿ ವರ್ಷಾಂತ್ಯಕ್ಕೆ ಶುರುವಾಗುವ ನಿರೀಕ್ಷೆ ಇದೆ. ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ 15,611 ಕೋಟಿ ಮೊತ್ತದ ಈ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡುವ ನಿರೀಕ್ಷೆ ಇತ್ತಾದರೂ ಕೂಡ ಅದು ಹುಸಿಯಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದ್ದು, ಈಗ ಯೋಜನೆಗೆ ಒಪ್ಪಿಗೆಗೆ ಕೇಂದ್ರದ ಅಂತಿಮ ಮುದ್ರೆ ಇದೆ. ಡಿಸೆಂಬರ್ನಿಂದಲೇ ಯೋಜನೆಗಾಗಿ ಭೂಸ್ವಾಧೀನ ಸೇರಿ ಇತರೆ ಪ್ರಾಥಮಿಕ ಹಂತದ ಕಾರ್ಯಗಳನ್ನು ಬಿಎಂಆರ್ಸಿಎಲ್ ಕೈಗೊಂಡಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಮುಟ್ಟಿನ ಸ್ವಚ್ಛತೆ ಕುರಿತು ಇದೇ ಮೊದಲ ಬಾರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಮಾಜ ಸೇವಕಿ ಅಂತಾರಾಷ್ಟ್ರೀಯ ವಿಮಾನ ಗಗನಸಖಿಯಾದ ಅನಿತಾ ರಾವ್ ಅವರು ಪ್ರಯಾಣಿಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದ್ರು. ಮೆಟ್ರೋ ನಿಲ್ದಾಣದಲ್ಲಿ, ಅದರಲ್ಲೂ ಶೌಚಾಲಯದ ಹೊರಗಡೆ ತಿಂಗಳ ಮುಟ್ಟಿನ ವೇಳೆ ಮಹಿಳೆಯರು ಸ್ವಚ್ಛತೆ ಕುರಿತು ಅರಿವು ಮೂಡಿಸುವ ಭಿತ್ತಿ ಚಿತ್ರವನ್ನು ಹಾಕಲಾಯಿತು. ಕೇವಲ ಮಹಿಳೆಯರು ಅಲ್ಲದೆ ಪುರುಷರು ಸಹ ತಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಕುರುಕ್ಷೇತ್ರದಲ್ಲಿ ಕಡೆ ಚುನಾವಣೆ ಅನ್ನುವಂತಹ ಅಸ್ತ್ರವನ್ನ ಈಗಾಗಲೇ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವರುಣಾ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲೇಬೇಕು ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಸಿಎಂ ಹೇಳೋದರ ಮೂಲಕ ಇಲ್ಲಿ ಸಾಕಷ್ಟು ರೀತಿಯ ಮೆಸೇಜ್ಗಳು ಕೂಡ ಪಾಸ್ ಗೌಡ್ರೆ, ಇಲ್ಲಿ ಈಗ ನೀವಾಗಲೇ ಹೇಳಿ ಜಾತಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರಿ. ಒಂದ್ ಕಡೆ ನಾವು ಕಳೆದ ವಿಧಾನಸಭಾ ಚುನಾವಣೆ ನೋಡಿದ್ವಿ, ಅಂದ್ರೆ ಮೋದಿ 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 ಅಂತ ಹೇಳೋ ಬದಲು ಇಲ್ಲಿಯ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗೋಣ. ಗ್ಯಾರಂಟಿಯ ವಿಚಾರ ಬಂತು, ಜೊತೆಗೆ ಅಲ್ಲಿ ಪ್ರಾದೇಶಿಕ ಅಸ್ಮಿತೆಯ ವಿಚಾರ ಬಂತು, ಕನ್ನಡ ಅಸ್ಮಿತೆಯ ವಿಷಯ ಬಂತು. ಈಗ ಕೂಡ ನಿನ್ನೆ ಮಾತನಾಡುವಾಗ ಹೇಳಿದ್ರು ಅಮಿತ್ ಶಾ ಅವರ ವಿಚಾರದಲ್ಲಿ ಕನ್ನಡದ ನಾವು ಭಾಷೆ ಆಗಿರ್ಬೋದು, ಹಿಂದಿಯ ಹೇರಿಕೆಯ ವಿಚಾರ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು. ಜೊತೆಗೆ ನಾವು ಧ್ವಜದ ವಿಚಾರದಲ್ಲಿ ನಾವು ಅಂಗೀಕಾರನೇ ಮಾಡಿಲ್ಲ ಅನ್ನೋದನ್ನ ಹೇಳಿದ್ರು. ಇವುಗಳ ಮೂಲಕ ಮತ ಪಡ್ಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಇದು ಒಂದಷ್ಟು ಬಿಜೆಪಿಗೆ ಪ್ರಾಬ್ಲಮ್ ಆಗಬಹುದು ಅಂತ
ಅಂತ ಅನ್ಸೋದಿಲ್ವಾ? ನೋಡಿ, ಒಂದು ಇದು ಸ್ಥಳೀಯವಾಗಿ ನಡೀತಿರ್ತಕ್ಕಂಥ ಚುನಾವಣೆ ಅಲ್ಲ, ಗ್ರಾಮ ಪಂಚಾಯತಿ ಚುನಾವಣೆನೂ ಅಲ್ಲ, ZPTP ಚುನಾವಣೆನೂ ಅಲ್ಲ, BBMP ಚುನಾವಣೆನೂ ಅಲ್ಲ. ವಿಧಾನಸಭೆಗೆ 2023 ಮೇ 10ನೇ ತಾರೀಕು ಚುನಾವಣೆ ನಡೀತು. ಮೇ 13 ರಿಸಲ್ಟ್ ಬಂತು. ಕರ್ನಾಟಕ ರಾಜ್ಯ 1984 ಹಿಡ್ಕೊಂಡು ಇವತ್ತವರೆಗೂ ಸಹ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಚುನಾವಣೆ ಮತದಾನ ಹಾಕಬೇಕಾದಾಗ ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ವಿ ಹ್ಯಾವ್ ಪೈನೋರ್ಡ್ ದಟ್. ಒಂದೇ ಬಾರಿ 99 ಮತ್ತು 2004 ಒಂದೇ ದಿವಸ ವಿಧಾನಸಭೆಗೆ ಮತ್ತು ಲೋಕಸಭೆಗೆ, ಅಂಥ ಟೈಮಲ್ಲೂ ಸಹ ಕ್ಲಿಯರ್ ಕಟ್ ಮ್ಯಾಂಡೇಟ್ ಲೋಕಸಭೆಯಲ್ಲಿ ಯಾರಿರಬೇಕು ಮತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಯಾರಿರಬೇಕು ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಡಿಫೈನ್ ಮಾಡಿದಂಥ ಯಾವುದಾದ್ರು ಒಂದು ರಾಜ್ಯ ಇದ್ದರೆ ಅದು ಕರ್ನಾಟಕ. ಇವತ್ತು ನೀವು ಹೋಗಿ ಪ್ರಾದೇಶಿಕ ಅಸ್ಮಿತೆ ಮತ್ತು ಕನ್ನಡ, ಹಿಂದಿ ನೋಡಿ, ಇದೆಲ್ಲ ತಮಾಷೆ. ನೀವು ನಗೆ ಪಾಟಲು ಮಾಡ್ಕೊಂತೀರ ಸಿದ್ದರಾಮಯ್ಯನವರೇ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಸಿದ್ದರಾಮಣ್ಣ ನೀವು ನಗೆ ಪಾಟಲು ಮಾಡ್ಕೊಂತೀರ. ಕರ್ನಾಟಕ ರಾಜ್ಯ ಈ ರೀತಿ ಯಾವತ್ತೂ ಮತದಾನ ಮಾಡಿಲ್ಲ. ಪ್ರಧಾನಮಂತ್ರಿಗಳನ್ನು ಯಾರನ್ನು ಕುಳಿಸ್ಬೇಕು ಕರ್ನಾಟಕ ಜನತೆಗೆ ಗೊತ್ತಿದೆ. ಕರ್ನಾಟಕ ಜನತೆಗೆ ಇದು ಗೊತ್ತಿದೆ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಕ್ಲಿಯರ್ ಕಟ್ಟಾಗಿ ಗೊತ್ತಿದೆ. ಇನ್ಕ್ಲೂಡಿಂಗ್ ನಿಮ್ಮ ಫ್ಯಾನ್ಸು, ಸಿದ್ದರಾಮಯ್ಯನವ್ರ ಫ್ಯಾನ್ಸ್ ಇರ್ಬೋದು, DK ಶಿವಕುಮಾರ್ ಫ್ಯಾನ್ಸ್ ಇರ್ಬೋದು, ಅಥವಾ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಫ್ಯಾನ್ಸ್ ಇರ್ಬೋದು, ಇವರೆಲ್ಲರೂ ಸಹ ಡಿಸೈಡ್ ಮಾಡಿರೋದು ಏನು ಗೊತ್ತಾ, ಇವತ್ತು ಮೋದಿಯವ್ರಿಗೆ ನಾವು ವೋಟ್ ಹಾಕ್ತೀವಿ. ಯಾಕೆ ಅಂತಂದರೆ ದೇಶದ ಭದ್ರತೆ, ಸುಭದ್ರತೆ ಮತ್ತು ದೇಶದ ರಕ್ಷಣೆ, ಇಡೀ ವಿಶ್ವದಲ್ಲಿ ಯಾವ ರೀತಿ ಪ್ರೋಗ್ರೆಸ್. ಇವತ್ತು ಬೆಳಗ್ಗೆ ಪೇಪರ್ ನೋಡಬೇಕು, ಎಷ್ಟು ಖುಷಿ ಆಗ್ತದೆ. 6.5% GDP ಗ್ರೋತ್ ಬದಲು 7% ಹೋಗ್ತಾ ಇದ್ದೀವಿ. ದಿಸ್ ಈಸ್ ಇಂಡಿಯಾ. ದಿಸ್ ಈಸ್ ಮೋದಿಸ್ ಇಂಡಿಯಾ. ದಿಸ್ ಈಸ್ ದ ನ್ಯೂ ಏಜ್ ಇಂಡಿಯಾ. 2047 ಕನಸಿನ ಇಂಡಿಯಾ, 3047 ಕನಸಿನ ಇಂಡಿಯಾ ನಾವು ಕಾಣ್ತಾ ಇದ್ದೀವಿ. ನೀವು ಇವತ್ತು ಹೋಗ್ಬಿಟ್ಟು ನಾವು ಹಿಂದಿ ಏರಿದ್ರಂತೆ. ಯಾರಿದ್ದು ಹಿಂದಿ ಬರದ ವಿಚಾರದಲ್ಲಿ ಕೂಡ ಮಾತನಾಡಿದ್ರು. ಇಲ್ಲಿ ಈಗ ಬರದ ವಿಚಾರದಲ್ಲಿ ಏನ್ ಹೇಳಿದ್ರು, ನಾವು ಯಾವಾಗ ಕೊಟ್ಟಿದ್ವಿ, ಡಿಸೆಂಬರ್ ಅಲ್ಲಿ ನಾವು ಕೊಟ್ಟಿದ್ವಿ, ಎಲ್ಲವೂ ಕೊಟ್ಟರು ಕೂಡ ಈ ರೀತಿ ಜನರಿಗೆ ಮನಸ್ಸಿಗೆ ತಟ್ಟೋದಿಲ್ಲ ಅಂತ ಅನ್ಸುತ್ತಾ ಹಾಗಾದ್ರೆ ಅಂತ ಹೇಳಿ ಬರದ್ದು ಒಂದು ಮಾತಾಡ್ಬಿಡ್ತೀನಿ. ಬರದ್ದು 25% ನೀವು ಹಾಕ್ಬೇಕು ಅಂತಿದೆಯಲ್ಲ, ನೀವು ಹಾಕಿರೋದು ಎಷ್ಟು? 25%, 18,000 ರೂಪಾಯಿ ಕೇಳಿದ್ದೀರಾ ಪರ್ ಎಕರ್ಗೆ. ಪರ್ ಹೆಕ್ಟೇರ್ಗೆ ನೀವು 2,000 ರೂಪಾಯಿ ಹಾಕಿದ್ದೀರಾ. ಯಾರಿಗೆ? ಅದು ಏನು ಮೇವು ಮತ್ತು ನೀರಿಗೆ ಅಂತ ಹೇಳಿ ನೀವು ಹಾಕಿರ್ತಕ್ಕಂಥದ್ದು. 25% ಹಾಕ್ಬೇಕಾಗಿತ್ತು ಇವರು. 25% ಅಂದರೆ ಎಷ್ಟು ಬರುತ್ತೆ? 6,000 ರೂಪಾಯಿ. ತತ್ಸುಮಾರು ಒಂದು 5,000 ಚಿಲ್ಲರೆ ಬರುತ್ತೆ. 4,500 ರೂಪಾಯಿ ಬರುತ್ತೆ. ನೀವು ಎಷ್ಟು ಹಾಕಿದ್ದೀರಾ ಸಿದ್ದರಾಮಣ್ಣ? ಎಷ್ಟು ಹಾಕಿದ್ದೀರಾ? ಖಂಡಿತವಾಗ್ಲೂ ನಿಮ್ಗೇನಾದ್ರೂ ಸ್ವಲ್ಪ ಆತ್ಮ ಮುಟ್ಟು ನೋಡ್ಕೊಂಡು ಹೇಳೋದಾದರೆ ನೀವು ಫಸ್ಟು ನೀವು 4,500 ರೂಪಾಯಿ ಪರ್ ಎಕರ್ಗೆ 2,000 ರೂಪಾಯಿ ಹೆಕ್ಟೇರ್ಗಲ್ಲ, ಪರ್ ಎಕರ್ಗೆ 4,500 ರೂಪಾಯಿ ಹಾಕ್ಬಿಡಿ. ಅವತ್ತು ಇದೇ ಸರ್ಕಾರ ಅಂದರೆ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಅವತ್ತು 18,000 ರೂಪಾಯಿ ಫಸ್ಟ್ ಹಾಕ್ಬಿಡ್ತು. ಕೇಂದ್ರ ಸರ್ಕಾರ ಬರೋದು ಯಾವಾಗಲೂ ಬರುತ್ತೆ ಅಂತೇಳಿ. ಇದೇ ಯು ಪಿ ಎ 1 or 2 ಇತ್ತು ಅವಾಗ. ಅಂದರೆ ಅರ್ಥ ಏನು? ನಿಮಗೆ ನಮ್ಮ ರಿಸೋರ್ಸಸ್ ಇದೆ. ಕರ್ನಾಟಕ ಇಸ್ ರಿಚ್ ಸ್ಟೇಟ್. ಯು ಮೇಡ್ ಇಟ್ ಇಂಟು ಪೂರ್. ಇವತ್ತು ವಿಜಯವಾಡ ಕೇವಲ ಈಗ ಕರ್ನಾಟಕ ಮಾತ್ರ ಅಲ್ಲ, ಕೇರಳನು ಸುಪ್ರೀಂ ಕೋರ್ಟ್ ಹೋಗಿದೆ, ತಮಿಳುನಾಡು ಹೋಗುತ್ತೆ. ಕೇರಳದಲ್ಲಿ ಮುಖಭಂಗ ಆಗಿದೆ. ಸಾಲ ನಮ್ಗೆ ಇನ್ನೂ ಜಾಸ್ತಿ ಕೊಡಿ ಅಂತ ಹೇಳಿ. ನಾನು ಇನ್ನೂ ಒಂದು ಹೇಳ್ಬಿಡ್ತೀನಿ. 1,05,000 ಕೋಟಿ ಈ ವರ್ಷ ಸಾಲ. ಹೋದ ವರ್ಷ ಎಷ್ಟು ಸಾಲ ಮಾಡಿದ್ರಿ ನೀವು? ಎರಡೂ ಸೇರಿಸ್ಕೊಂಡ್ರೆ ತಲಾ ತತ್ಸುಮಾರು ನಿಮಗೆ ಪ್ರತಿಯೊಂದು ಕುಟುಂಬಕ್ಕೆ, ನಿಮ್ಮ ಕುಟುಂಬ, ನನ್ನ ಕುಟುಂಬ, ವೀರಣ್ಣವ್ರ ಕುಟುಂಬ, ಇವರೆಲ್ಲ ಕುಟುಂಬಕ್ಕೆ 1 ಲಕ್ಷ ಮೇಲೆ ಸಾಲವನ್ನು ಏರಿಸಿದ್ದಾರೆ. ನಿಮಗೆ ಗ್ಯಾರಂಟಿ ಮೂಲಕ, ನೀವು ಹೆಣ್ಮಗಳಾಗಿರೋದು ಹೇಳ್ತೀನಿ, ನಿಮ್ಮ ಗ್ಯಾರಂಟಿ ಮೂಲಕ ಕೊಡ್ತಿರ್ತಕ್ಕಂಥದ್ದು ಕೇವಲ 36,000 ರೂಪಾಯಿ ವಾರ್ಷಿಕವಾಗಿ. ನಿಮಗೆ ಸಾಲ ಏರಿಸಿರ್ತಕ್ಕಂಥದ್ದು ಎಷ್ಟು? 1 ಲಕ್ಷ ನಿಮ್ಮ ಕುಟುಂಬದ ಮೇಲೆ. ಅಂದ್ರೆ ಇದು ಸಿದ್ದರಾಮಯ್ಯನವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಕರ್ನಾಟಕ ರಾಜ್ಯ ಆಗ್ತಿದೆ ಅಂತೇಳಿ ಇವತ್ತು ಪೇಪರ್ ಅಲ್ಲಿ ಈಗಾಗಲೇ ವರದಿ ಆಗಿದೆ. ತುಂಬಾ ಚೆನ್ನಾಗಿ ವರದಿ ಆಗಿದೆ. ಅನೇಕ ದಿನಪತ್ರಿಕೆಗಳು, ಇನ್ಫ್ಯಾಕ್ಟ್ ನಾನು ಕಾರಲ್ಲಿ ಇತ್ತು ಪೇಪರ್ ಅನ್ನು ತರಬೇಕು ಅಂತಿದ್ದೆ, ಇರಲಿ. ಅನೇಕ ಪತ್ರಿಕೆಗಳು, ಅನೇಕ ಎಕನಾಮಿಸ್ಟ್ಗಳು ಹೇಳ್ತಿದ್ದಾರೆ ನಿಮ್ಮ ಮಾಡಲ್ ಏನಿದೆ, ನಿಮ್ಮ ಮಾಡಲ್ ಕರ್ನಾಟಕವನ್ನು ಕೇರಳನಲ್ಲಿ ಈಗಾಗಲೇ ಮುಳುಗಿಸಿದ್ದಾರೆ. ತೆಲಂಗಾಣ ಪ್ರೋಗ್ರೆಸಿವ್ ಸ್ಟೇಟ್ ಆಗಿತ್ತು, ಅದನ್ನು ಮುಳುಗಿಸಿದ್ರು KCR ಅವರು. ಅದಾದ್ಮೇಲೆ ಈಗ ತಮಿಳ್ನಾಡಿನಲ್ಲೂ ಸಹ ಇದೇ ರೀತಿ ಹೊರಟಿದ್ದೀರಾ. ನೀವೇನು ಮಾಡ್ತಿದ್ದೀರಾ ಅಂದರೆ ಇದು ಭಾರತ ತೋಡೋ ಕೆಲಸ ಮಾಡ್ತಿದ್ದೀರಾ. ಆಗಲೇ ನಿಮ್ಮ ಸಂಸದರು ಒಬ್ರು, ಓನ್ಲಿ ಸಂಸದ ಒಬ್ರು ಹೌಸಲ್ಲಿ ಮಾತಾಡಲಿಲ್ಲ, ಇಲ್ಲಿ ಬಂದು ಹೇಳ್ತಾರೆ ನಾವು ಬೇರೆ ದೇಶವನ್ನೇ ಮಾಡಬೇಕು ಅಂತ ಹೇಳಿ. ದೇಶ ವಿಭಜನೆ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅಕ್ಷಯ್ ಚೀನಿ ಕೊಟ್ಟವರು, ಅದಾದ್ಮೇಲೆ ಅಲ್ಲಿ ಶ್ರೀಲಂಕಾಕ್ಕೆ ಒಂದು ಐಲ್ಯಾಂಡ್ ಕೊಟ್ಟವರು, ಅದಾದ್ಮೇಲೆ ಪಾಕಿಸ್ತಾನಕ್ಕೆ ಮತ್ತು ಇದಕ್ಕೆ ಬಿಟ್ಕೊಟ್ಟವರು, ಚೈನಾಗೆ ಬಿಟ್ಕೊಟ್ಟವರು. ಇದೆಲ್ಲ ಮಾಡಿದಂಥವ್ರಿಗೆ ನಿಮಗೆ ನೈತಿಕತೆ ಇದೆಯಾ ಭಾರತ್ ಜೋಡೋ ಯಾತ್ರೆ ಮಾಡೋಕ್ಕೆ? ಭಾರತ್ ತೋಡೋ ಕೆಲಸನ ಈಗಲೂ ಮಾಡ್ತಾ ಇದ್ದೀರಾ. ಈಗಲೂ ಅಷ್ಟೇ ನೀವೇನು ಮಾಡ್ತಿದ್ದೀರಾ ಅಂತಂದರೆ, ನಾವು ಈಗಾಗಲೇ ಒಂದು 2-3 ಸತಿ ಹೇಳಿದ್ದೀವಿ, BBMPನೇ ನಾವು ಒಂದು ಸಪ್ರೇಟ್ ರಾಜ್ಯ ಅಂತ ನೋಡೋದಾದ್ರೆ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ಇಲ್ಲಿ? ನಾವು ಗುಲ್ಬರ್ಗಕ್ಕೆ ಯಾಕೆ ಕೊಡಬೇಕು? ಇನ್ನೂ ಒಂದು ಹೇಳ್ಬಿಡ್ತೀನಿ. 371J ನಲ್ಲಿ ಹೋರಾಟ ಮಾಡ್ತಿದ್ದಾರೆ. ಏನಂತಂದ್ರೆ 371J ಇದೆ,
ಅವ್ರನ್ನ ತಗೊಂಡು BWSSP BDA ಮತ್ತು ಇದರಲ್ಲಿ ನಮ್ಮ BBMP ನಲ್ಲಿ ನೀವು ರಿಸರ್ವೇಶನ್ ನಾವು ಕೊಟ್ಟಿದ್ದನ್ನ ನಮ್ಗೆ ಕೊಡಿ, ನಾವು ಏನು ನಿಮ್ಮಂದ್ರೆ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ ಅಂತ ಇವರು ಹೇಳ್ತಾ ಇರುವಂತದ್ದು. ನಾವ್ ಏನ್ ಕೊಟ್ಟಿದ್ದೀವಿ ಅಟ್ಲೀಸ್ಟ್ ನಮ್ಗೆ ಇಲ್ಲದಂತ ನಾನು ಮಾತಾಡ್ತೀನಿ, ಚರ್ಚೆಯನ್ನ ಮುಂದುವರಿಸ್ತೀನಿ. ಅಧಿಕಾರಕ್ಕಾಗಿ ಈ ರೀತಿಯ ಮಾತನಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಲ್ಲಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ. ಆದ್ರೆ ವಿಧಾನಸಭಾ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಈಗಾಗಲೇ ಜಾತಿ ಲೆಕ್ಕಾಚಾರವನ್ನು ಇಟ್ಕೊಂಡು ಅನೇಕ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಒಂದು ಫ್ಯಾನ್ ಬೇಸ್ ಇದೆ, ಅವರನ್ನ ನೋಡಿ ವೋಟ್ ಹಾಕೋ ಮತ ಇದೆ, ಒಂದು ವರ್ಗ ಇದೆ. ಸೊ ಇಂಥ ಸಮಯ ಅದು ವರ್ಕೌಟ್ ಆಗತ್ತಾ? ಚರ್ಚೆ ಮುಂದುವರಿಸೋಣ ಬ್ರೇಕ್ ಆದ್ಮೇಲೆ. ಒಂದು ಒಳ್ಳೆ ಅರಸೀಕೆರೆ ರಾಮಸಮುದ್ರ ಬಾಣಸಿದ್ದೇಶ್ವರ ಸ್ವಾಮಿಯ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯಿತು. ಈ ಜಾತ್ರೆಗೆ ಅಕ್ಕಪಕ್ಕದ ಗ್ರಾಮಗಳ ನೂರಾರು ಜನರು ಬಂದು ಭಾಗವಹಿಸಿ ತೇರು ಎಳೆದು ಪುನೀತರಾದರು. ಅಕ್ಕಪಕ್ಕದ ಗ್ರಾಮಗಳಿಂದ ದೇವತೆಗಳನ್ನು ಆಹ್ವಾನ ಮಾಡಲಾಗಿತ್ತು. ಈ ವರ್ಷ ಉತ್ತಮ ಮಳೆ ಬೆಳೆ ಕರುಣಿಸುವಂತ ಜನರು ದೇವರಲ್ಲಿ ಬೇಡ್ಕೊಂಡರು. ಕೊಪ್ಪಳ ಜಿಲ್ಲೆಯ ಬೆಟಗೇರಿಯ ದುರ್ಗಾದೇವಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. 64 ವರ್ಷಗಳ ನಂತರ ಗ್ರಾಮದ ಅಧಿದೇವತೆ ದುರ್ಗಾದೇವಿಯ ಮಹಾರಥೋತ್ಸವ ನಡೆಯಿತು. ಸಾವಿರಾರು ಭಕ್ತರು ತೇರಿಗೆ ಉತ್ತತ್ತಿ ಎಸೆದು ಭಕ್ತಿಯನ್ನು ಸಮರ್ಪಿಸಿದರು. ಬಿಸಿಲಿನ ತಾಪ ಏರುತ್ತಿದ್ದಂತೆ ಬೆಂಗಳೂರಿನಲ್ಲಿ ತರಕಾರಿ ಹಾಗೂ ಚಿಕನ್, ಮೀನು, ಮಾಂಸದ ರೇಟ್ ಕೂಡ ಹೆಚ್ಚಳವಾಗ್ತಾ ಇದೆ. ಕೇರ್ ಮಾರುಕಟ್ಟೆಗಳಿಗೆ ಬೇಡಿಕೆಗೆ ತಕ್ಕಷ್ಟು ಪ್ರಮಾಣದಲ್ಲಿ ಸಗಟು ತರಕಾರಿ ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ಇಡೀ ನಗರದ ಮಾರುಕಟ್ಟೆಗಳಲ್ಲಿ ತರಕಾರಿಯ ದರ ಹೆಚ್ಚಳವಾಗಿದೆ. ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಬಿಸಿಲಿನ ಕಾರಣಕ್ಕೆ ಇಳುವರಿ ಕುಂಠಿತ ಆಗಿರುವುದು, ಕೈಗೆ ಬಂದ ಬೆಳೆಯೂ ಹೆಚ್ಚು ದಿನ ಇಟ್ಟುಕೊಳ್ಳಲು ಸಾಧ್ಯದಿಂದ ಮಾರುಕಟ್ಟೆಗೆ ತರಕಾರಿ ಬರುವುದು ಕಡಿಮೆಯಾಗ್ತಿದೆ. ಕ್ರೈಮ್ ಲೋಕದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೊರ ರಾಜ್ಯದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ರಾಯಲ್ಟಿ ಪಡೆದು ವಂಚಿಸ್ತಾ ಇದ್ದ ಆರೋಪಿ ಈಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಕಳ್ಳಾಟ ತೋರಿ ಲಾಕ್ ಆಗಿದ್ದಾನೆ. ಬೋರಾಳ ಸುಧೀರ್ ಬಂಧಿತ ಆರೋಪಿಯಾಗಿದ್ದು, ಈತ ಖಾಸಗಿ ಹೋಟೆಲ್ಗೆ ಬಂದು ಐಷಾರಾಮಿ ವ್ಯವಸ್ಥೆ ಪಡೆದು ಹಣ ಕೊಡದೆ ಕಳ್ಳಾಟ ಮಾಡುತ್ತಿದ್ದ. ಕೇವಲ 2 ದಿನಕ್ಕೆ 80,000 ಬಿಲ್ ಮಾಡಿ ಹೋಟೆಲ್ಗೆ ವಂಚಿಸಿದ್ದ. ಹಾಗ್ರೌಂಡ್ ಠಾಣೆಯಲ್ಲಿ ಈತನ ಬಗ್ಗೆ ದೂರು ದಾಖಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಟ್ಟಿಯಲ್ಲಿ ಲಾಡ್ಜ್ನಲ್ಲಿ ಯುವತಿಯ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ. ಹಣಗೆರೆ ಕಟ್ಟೆಯ ಭೂತರಾಯ ಚೌಡೇಶ್ವರಿ ದೇವಸ್ಥಾನದ ಪಕ್ಕದ ಲಾಡ್ಜ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ರಾತ್ರಿ ಬೈಕ್ನಲ್ಲಿ ಬಂದಿದ್ದ ಯುವಕ ಹಾಗೂ ಯುವತಿ ಲಾಡ್ಜ್ನಲ್ಲಿ ತಂಗಿದ್ರು. ವಾಪಸ್ ಆಗುವಾಗ ಆ ವ್ಯಕ್ತಿ ಮಾತ್ರ ಹೋಗಿದ್ದಾನೆ. ಕೆಲಸದವರು ನೋಡಿದಾಗ ಯುವತಿ ಹತ್ಯೆಯಾಗಿರುವುದು ತಿಳಿದು ಬಂದಿದೆ. ಇನ್ನು ಸ್ಥಳಕ್ಕೆ ತೀರ್ಥಹಳ್ಳಿ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ವಿಜಯಪುರದಲ್ಲಿ 2 ವರ್ಷದ ಮಗು ಸಾತ್ವಿಕ್ ಮುಜಗೊಂಡ ಕೊಳವೆ ಬಾವಿಗೆ ಬಿದ್ದಿದ್ದು, ಇಂಡಿ ತಾಲೂಕಿನ ಲಚ್ಯಾಣ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದೆ. ಇತ್ತೀಚೆಗೆ 180 ಅಡಿಯಷ್ಟು ಕೊಳವೆ ಬಾವಿಯನ್ನು ಕೊರೆಯಲಾಗಿತ್ತು. 180 ಅಡಿಗೆ ಏರ್ ಪಾಸ್ ಆಗಿ ಪಾಯಿಂಟ್ ವಿಫಲವಾಗಿತ್ತು. ಹೀಗಾಗಿ ಪಕ್ಕದಲ್ಲಿ 480 ಅಡಿಯಷ್ಟು ಮತ್ತೊಂದು ಕೊಳವೆ ಬಾವಿಯನ್ನು ಕೊರೆಯಲಾಗಿತ್ತು. ಅದರಲ್ಲಿ ನೀರು ಸಿಕ್ಕಿದ್ರಿಂದ ಮೋಟಾರ್ ಇಳಿಸುವ ಕಾರ್ಯ ಮಾಡಲಾಗಿತ್ತು. ಮಗು ಪಕ್ಕದಲ್ಲಿ ಕೊರೆದ ಕೊಳವೆ ಬಾವಿಗೆ ತಲೆ ಕೆಳಗಾಗಿ ಬಿದ್ದಿದೆ. ವಿಜಯಪುರದ ಲಚ್ಯಾಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದ ಸಾತ್ವಿಕ್ ರಕ್ಷಣೆಗೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಸತತ 16 ಗಂಟೆಗಳಿಂದ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ಕೊನೆಯ ಹಂತಕ್ಕೆ ಬಂದಿದ್ದು, 6 ಅಡಿಗಳ ಸುರಂಗದಲ್ಲಿ ಮಗು ಇರುವ ರಂಧ್ರದ ಬಳಿ ರಕ್ಷಣಾ ಪಡೆಗಳು ತಲುಪಿವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಮೇಲಕ್ಕೆ ತೆಗೆದುಕೊಂಡು ಬರಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ವಿಜಯಪುರದಲ್ಲಿ ಬೋರ್ವೆಲ್ಗೆ ಬಿದ್ದ ಮಗು ಸಾತ್ವಿಕ್ ಬದುಕಿ ಬರಲಿ ಅಂತ ಗ್ರಾಮದ ಯುವಕರು ದೇವರ ಮೊರೆ ಹೋಗಿದ್ದಾರೆ. ಲಚ್ಯಾಣ ಗ್ರಾಮದ ಯುವಕರು ಸಿದ್ದಪ್ಪ ಮಹಾರಾಜರ ಗದ್ದುಗೆಗೆ ಮಗು ಬದುಕಿ ಬರಲಿ ಅಂತ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದ ಮಗುವಿನ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಈ ಮಧ್ಯೆ ಘಟನಾ ಸ್ಥಳಕ್ಕೆ ಸುತ್ತಮುತ್ತಲ ಜನರು ಆಗಮಿಸುತ್ತಿದ್ದಾರೆ. 2 ವರ್ಷದ ಮಗು ಸಾತ್ವಿಕ್ ಬದುಕಿ ಬರಲಿ ಅಂತ ಸ್ಥಳದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಸದ್ಯ ಮಗು 16 ಅಡಿವರೆಗೂ ಕೇಸಿಂಗ್ ಪೈಪ್ ಹಾಕಿ ಡ್ರಿಲ್ ಮಾಡಿದ್ರಿಂದ ಮಗು ಅಲ್ಲಿಯೇ ಸಿಲುಕಿದ್ದು, ಕೊಳವೆ ಬಾವಿಯ 3 ದಿಕ್ಕಿನಲ್ಲಿ ಜೆಸಿಬಿ ಮೂಲಕ ಭೂಮಿಯನ್ನ ಅಗೆಯಲಾಗ್ತಿದೆ. ಕಾರ್ಯಾಚರಣೆಗೆ ಬಂಡೆ ಅಡ್ಡಿಯಾಗಿದ್ದು, ಕಲ್ಲನ್ನ ಒಡೆಯುವ ಕಾರ್ಯ ಕೂಡ ಮಾಡಲಾಗ್ತಿದೆ. ನಾಮಪತ್ರ ಭರಾಟೆಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ನೋಡ್ತಾ ಹೋಗೋಣ.
ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಸಮರ ರಂಗೇರಿದ್ದು ಕಣಕ್ಕಿಳಿಯುವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವುದಕ್ಕೆ ಇವತ್ತು ಕೊನೆ ದಿನವಾಗಿದೆ. ಇವತ್ತು ಮಂಡ್ಯದಿಂದ ಸ್ಪರ್ಧಿಸುತ್ತಾ ಇರುವ ಮಾಜಿ ಸಿಎಂ ಎಚ್ಡಿಕೆ ಕೆಲ ಹೊತ್ತಲ್ಲೇ ನಾಮಪತ್ರ ಸಲ್ಲಿಸಲಿದ್ದಾರೆ. ಅರಕೇಶ್ವರ ದೇಗುಲ ಹಾಗೂ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿರುವ ಎಚ್ಡಿಕೆ ನಾಮಿನೇಷನ್ ಮಾಡಲಿದ್ದಾರೆ. ನಾಮಿನೇಷನ್ ಬಳಿಕ ಮಂಡ್ಯ ಯೂನಿವರ್ಸಿಟಿ ಆವರಣದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಇನ್ನು ಈಗಾಗಲೇ ಎಚ್ಡಿಕೆ ದೇವೇಗೌಡರ ಆಶೀರ್ವಾದವನ್ನು ಪಡೆದಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿಯೂ ನಾಮಪತ್ರದ ಭರಾಟೆ ಜೋರಾಗಿದೆ. ಇವತ್ತು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆ ಬಳಿಕ ಬೃಹತ್ ಮೈತ್ರಿ ಸಮಾವೇಶ ಕೂಡ ನಡೆಯಲಿದೆ. ನಾಮಪತ್ರಕ್ಕೂ ಮುನ್ನ ರಾಮನಗರದ ಚಾಮುಂಡೇಶ್ವರಿ ತಾಯಿಗೆ ಮಂಜುನಾಥ್ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಡಾಕ್ಟರ್ ಮಂಜುನಾಥ್ಗೆ ಮಾಜಿ ಸಿಎಂ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜೇಂದ್ರ ಕೂಡ ಸಾಥ್ ನೀಡಲಿದ್ದಾರೆ. ಜಿದ್ದಾಜಿದ್ದಿನ ಕಣವಾಗಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಇವತ್ತು ಡಿಕೆ ಸುರೇಶ್ ಸಹ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಮಾರ್ಚ್ 28ರಂದೇ ನಾಮಪತ್ರ ಸಲ್ಲಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಇವತ್ತು 2ನೇ ಬಾರಿಗೆ ಉಮೇದುವಾರಿಕೆ ಸಲ್ಲಿಕೆ ಮಾಡಲಿದ್ದಾರೆ. ಇತ್ತ ಕೋಲಾರ ಲೋಕಸಭೆ ಅಖಾಡದಲ್ಲೂ ನಾಮಪತ್ರದ ಭರಾಟೆ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಹಾಗೂ ಜೆಡಿಎಸ್ನ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಬೆಳಗ್ಗೆ 11:30ಕ್ಕೆ ನಾಮಪತ್ರ ಸಲ್ಲಿಸಲಿದ್ದು, ಮಧ್ಯಾಹ್ನ 12ಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಎಂ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ಕೊಡ್ತಾರೆ. ಜೆಡಿಎಸ್ ಅಭ್ಯರ್ಥಿಗೆ ನಿಖಿಲ್ ಕುಮಾರಸ್ವಾಮಿ, ಅರವಿಂದ್ ಲಿಂಬಾವಳಿ, ಛಲವಾದಿ ನಾರಾಯಣಸ್ವಾಮಿ ಸಾಥ್ ಕೊಡಲಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕೂಡ ನೀಡಲಾಗಿದೆ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳ್ತಾ ಇರುವಂತಹ ವರುಣ ಲೀಡ್ಗೆ ಮೈತ್ರಿ ನಾಯಕರು ಬ್ರೇಕ್ ಅನ್ನ ಹಾಕ್ತಾರಾ? ಯಾವ ರೀತಿಯಾಗಿ ಹಾಕ್ತಾರೆ? ಯಾವೆಲ್ಲ ರಣತಂತ್ರಗಳನ್ನು ಹೆಣೆಯಲಾಗ್ತಾರೆ? ಯಾರು ಇಲ್ಲಿ ಹೋಗಿ ಪ್ರಚಾರವನ್ನ ಮಾಡಬೇಕು? ಕುಮಾರಸ್ವಾಮಿ ಜೊತೆಗೆ ವಿಜಯೇಂದ್ರ ಅವರು ಹೋದ್ರೆ ಅಲ್ಲಿ ಒಂದಷ್ಟು ಮತಗಳು ಬರುವಂತಹ ಚಾನ್ಸಸ್ ಇದೆಯಾ? ಲೆಕ್ಕಾಚಾರಗಳೇನು ನೋಡೋಣ. ಸಿಎಂ ಸಿದ್ದರಾಮಯ್ಯನವರ 68,000 ಮಾತನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಶಕ್ತಿ ಕುಗ್ಗಿಸಲು ಬಿಜೆಪಿ ತಂತ್ರ ಮಾಡುತ್ತಿದೆ. ಲೀಡ್ ಕೊಡಿಸಿ ಎಂದು ಕೇಳಿದ ವರುಣಾದಲ್ಲೇ ಸಿಎಂಗೆ ಶಾಕ್ ಕೊಡಲು ಮತ್ತೆ ದೋಸ್ತಿಗಳಿಂದ ಕಾರ್ಯತಂತ್ರ ಮಾಡಲಾಗ್ತಿದೆ. ಲೋಕಸಭೆ ಹೊತ್ತಲ್ಲಿ ಮತ್ತೆ ವರುಣ ಅಖಾಡಕ್ಕೆ ಇಳಿಯಲಿದ್ದಾರೆ ಬಿವೈ ವಿಜಯೇಂದ್ರ ಜೊತೆ ಕೈಜೋಡಿಸಲಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ವರುಣದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚು ಲೀಡ್ ಕೊಡಿಸಲು ತಂತ್ರ ಮಾಡಲಾಗ್ತಿದೆ. ಶಾಸಕ ಜಿಟಿ ದೇವೇಗೌಡ ಹಾಗೂ ಎನ್ ಮಹೇಶ್ಗೆ ಕ್ಷೇತ್ರದ ಪರಿಸ್ಥಿತಿ ಕುರಿತ ವರದಿ ಕೊಡುವಂತೆ ಸೂಚನೆ ನೀಡಲಾಗಿದೆ. ಮೊದಲು ಬಿವೈ ವಿಜಯೇಂದ್ರ, ಆನಂತರ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ. 2019ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ವರುಣದಲ್ಲಿ ಗೆಲ್ಲುವ ತಯಾರಿ ನಡೆಸಿದ್ರು ವಿಜಯೇಂದ್ರ. ಹೀಗಾಗಿ ವಿಜಯೇಂದ್ರಗೆ ಈ ಟಾಸ್ಕ್. ವರುಣಕ್ಕೆ ಭೇಟಿ ಕೊಟ್ಟು ಸಭೆ, ಗೆಲುವಿಗೆ ಕಾರ್ಯತಂತ್ರ, ಪ್ರಚಾರದ ಸಭೆಗಳನ್ನ ಮಾಡಬೇಕು. ಬಿಜೆಪಿ ಅಭ್ಯರ್ಥಿಗೆ ವರುಣದಲ್ಲಿ ಹೆಚ್ಚು ಲೀಡ್ ಕೊಡಿಸಿ ತವರಲ್ಲೇ ಸಿಎಂಗೆ ಶಾಕ್ ಕೊಡಬೇಕು. ಈ ಮೂಲಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಶಕ್ತಿ ಚರ್ಚೆ ಜೋರಾಗುವಂತೆ ಮಾಡುವ ತಂತ್ರಗಾರಿಕೆ ಮಾಡಲಾಗ್ತಿದೆ. 1983ರಲ್ಲಿ ನಿಮಗೆ ಗೊತ್ತು, ರಾಮಕೃಷ್ಣ ಹೆಗಡೆ ಅವ್ರದೇ ಸರ್ಕಾರ ಇತ್ತು, ಪೂರ್ಣ ಸರ್ಕಾರ ಇತ್ತು. ಪಾರ್ಲಿಮೆಂಟ್ ಚುನಾವಣೆ ಬಂತು 84ರಲ್ಲಿ. ಸರ್ಕಾರ ಇದ್ದು ಎಲ್ಲ ಸೋತರು. ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ಆ ರೀತಿ ಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಸ್ಕೊಳ್ತಕ್ಕಂಥ ಒಂದು ನೈತಿಕತೆ ರಾಮಕೃಷ್ಣ ಹೆಗಡೆ ಅವ್ರಿಗಿತ್ತು. ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಕ್ಷ ಗೆದ್ದು ಅವ್ರು ಸೋತ್ರೆ ಅವರೇ ರಾಜೀನಾಮೆ ಕೊಡ್ತಾರಾ ಅಂತಕ್ಕಂಥದ್ದನ್ನು ಕೂಡ ಜನ ನಿರೀಕ್ಷೆ ಮಾಡ್ತಾರೆ. ಎಷ್ಟು ದಿವಸ ನೀವು ಮುಖ್ಯಮಂತ್ರಿಯಾಗಿ ಈ ರೀತಿ ಮಾಡ್ತೀರಿ? ನಾವು ಹೊಸಿ ನೋವು ಪಡ್ತಾ ಇದೀವ? ಹೇಳ್ಕೊಂಡಿದ್ದೀನ ನಾನು ಯಾವತ್ತಾರುವೆ ನಿಮ್ ಬಗ್ಗೆ ಮಾತಾಡಿದ್ದೀನ? ಬಂದಾಗ ಯಾಕೆ ಚುಚ್ತೀರಿ ನೀವು? ಬನ್ನಿ, ಈಗಲೂ ಬನ್ನಿ, ನಿಂತ್ಕೊಳ್ಳಿ. ನೀವೇ ವರ್ಣಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನನ್ನ ಮೇಲೆ ಚುನಾವಣೆ ನಿಂತ್ಕೊಳ್ಳಿ ಚಾಮುಂಡೇಶ್ವರಿ. ನೀವೇ ಈಗಲೂ ಇಲ್ಲ, ಬನ್ನಿ ಲೋಕಸಭೆಯಲ್ಲಿ. ಜನ ನೀವು ಕೊಡ್ತಾರ, ನಾನು ಕೊಡ್ತಾರ, ಓಟ ನೋಡ್ತೀನಿ. ಯಾಕೆ ಸುಮ್ಮನೆ ಬಂದಾಗ ಮೌನವಾಗಿ ಮರ್ಯಾದೆಯಿಂದ ಬಹಳ ಘನತೆ ಗೌರವದಿಂದ ನಿಮ್ಮನ್ನ ಇಟ್ಕೊಂಡ್ ಬಂದಿದ್ದೀನಿ. 28ಕ್ಕೆ 28 ಸ್ಥಾನ ಗೆಲ್ತೀರಿ. ಆ ಭಯದಿಂದ ಆ ಭಯ ಶುರು ಆಗ್ಬಿಟ್ಟಿದೆ ಕಾಂಗ್ರೆಸ್ ಅವರಿಗೆ. ಎಲ್ಲ ಕಡೆ ಅವರು ನೀವು ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಇಲ್ಲ ಅಂತ ಬೆದರಿಕೆ ಹಾಕುವಂಥದ್ದು. ಇನ್ನೊಂದು ಕಡೆ ನೀವು ಮತ 60,000 ಕೊಟ್ಟಿಲ್ಲ ಅಂದ್ರೆ ನನ್ನ ಕದ್ದಿ ಗೋವಿಂದ ಅಂತ ಇನ್ನೊಂದು ಕಡೆ. ಈ ಥರ ಎಲ್ಲರೂ ಅಂದ್ರೆ ಅವ್ರಿಗೆ ಅನ್ಸ್ಬಿಟ್ಟಿದೆ ನಾವು ಗೆಲ್ಲಲ್ಲ, ನಾವು ಸೋಲ್ತೀರಿ, ಕಾಂಗ್ರೆಸ್ ಸೋಲ್ತೈತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕನಸು ಬಿದ್ದುಬಿಟ್ಟಿದೆ. ಆಗಲೇ ಬೆಳಗಿನ ಜಾವದ ಕನಸು ಬಿದ್ದುಬಿಟ್ಟಿದೆ. ಆ ಕನಸು ಬಿದ್ದಿರೋದಕ್ಕೋಸ್ಕರ ಅದನ್ನೇ ಕನ್ವರ್ಸ್ತಾ ಇದ್ದಾರೆ, ದಯವಿಟ್ಟು ಕಾಪಾಡಿ ಕಾಪಾಡಿ ಅಂತ. ಆದರೆ ಜನ ಯಾರು ಕೂಡ ಇವ್ರನ್ನ ಕಾಪಾಡೋ ಸ್ಥಿತಿಯಲ್ಲಿಲ್ಲ.
ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲೆಲ್ಲ ದೇವೇಗೌಡರ ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಿದ್ರು. ಇದೀಗ ಮೈತ್ರಿ ನಾಯಕರು ಸಿಎಂ ವಿರುದ್ಧ ವ್ಯೂಹ ರಚನೆ ಮಾಡುತ್ತಿರೋದು ವರುಣ ರಣಕಣದಲ್ಲಿ ಕಿಚ್ಚೆಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸೊ ಒಂದ್ ಕಡೆ ಇದನ್ನು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ವಿಚಾರವನ್ನ ಹೇಳುವುದರ ಮೂಲಕ ಮತವನ್ನು ಸೆಳೆಯುವಂತ ಪ್ರಯತ್ನ, ಅದೇ ರೀತಿಯಾಗಿ ಡಿಕೆಶಿ ಕೂಡ ಅಂಥದ್ದೇ ಪ್ರಯತ್ನ ಮಾಡ್ತಿರೋದನ್ನ ನಾವು ಗಮನಿಸಬಹುದು. 8 ಒಕ್ಕಲಿಗರಿಗೆ ಅಭ್ಯರ್ಥಿಗಳನ್ನಾಗಿ ನಾವು ಮಾಡಿದ್ದೀವಿ ಅನ್ನೋದನ್ನ ಹೇಳ್ತಾನೆ, ಅಲ್ಲೂ ಕೂಡ ಮತ ಪಡೆಯುವಂತಹ ಪ್ರಯತ್ನ. ವೀರಣ್ಣಗೌಡರ ಈಗಾಗಲೇ ಹೇಳಿ ಕೇಳಿ ಚಾಮರಾಜನಗರ ಕಾಂಗ್ರೆಸ್ನ ಭದ್ರಕೋಟೆ, ಈ ಹಿಂದಿನಿಂದಲೂ ಕೂಡ ನಾವು ನೋಡ್ತಾ ಹೋದ್ರೆ. ಬಟ್ ಆ ನಂತರ ಜನತಾದಳ ಆಯ್ತು, ಆ ನಂತರ ಬಿಜೆಪಿ ಬಂತು, ಅದಕ್ಕಿಂತ ಹಿಂದೆ ಧ್ರುವನಾರಾಯಣ ಅವರು ಇದ್ದಿದ್ದನ್ನು ಗಮನಿಸಬಹುದು. ಈ ಸಲ ಈಗ ಅದರಲ್ಲೂ ಕೂಡ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳೇ ಇರೋದ್ರಿಂದ ಅಷ್ಟು ಈಸಿ ಅಂತ ಅನ್ಸುತ್ತಾ? ಇಷ್ಟೆಲ್ಲ ಲೆಕ್ಕಾಚಾರಗಳನ್ನ ಹಾಕಿಕೊಂಡ್ರು, ತಂತ್ರಗಳನ್ನ ಹೆಣೆದ್ರು. ಮೇಡಮ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಷೇತ್ರ, ಅಲ್ಲಿ ಗೆಲುವಿನ ಅಂತರ ಬಿಜೆಪಿ ಗೆದ್ದಿದ್ದು ಕೇವಲ 1817 ಮತಗಳ ಅಂತರ ಮಾತ್ರ. ಪರ್ಸೆಂಟೇಜಲ್ಲಿ ಹೇಳೋದಾದರೆ 0.14% ಅಷ್ಟೇ. ಆದರೆ ಆಗ ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಇತ್ತು. ಈಗ BJP ಮತ್ತು JDS ಮೈತ್ರಿ ಇರೋದ್ರಿಂದ ಖಂಡಿತವಾಗ್ಲೂ ಇನ್ನೂ ಅತಿ ಹೆಚ್ಚು ಮತಗಳು ನಮಗೆ ಚಾಮರಾಜನಗರದಲ್ಲಿ ಬರುತ್ತೆ. ಖಂಡಿತ ಏನು CM ಸಿದ್ದರಾಮಯ್ಯವರು ತವರು ಕ್ಷೇತ್ರದಲ್ಲಿ ರಣತಂತ್ರಗಳು ಮಾಡ್ತಾ ಇದ್ದಾರೆ, ಅದೆಲ್ಲನೂ ಕೂಡ ಅಲ್ಲಿ ವಿಫಲ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಅಲ್ಲೂ ಕೂಡ ಖಂಡಿತ ನಮ್ಮ NDA ಅಭ್ಯರ್ಥಿ ಖಂಡಿತ ಗೆಲುವು ಸಾಧಿಸ್ತಾರೆ. ಓಕೆ, ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಈಗ ಅನೇಕರು ಹೇಳ್ತಾ ಇರೋದು ಕೂಡ ನಾವು ಕೇಳ್ತಾ ಇದ್ದೀವಿ, ಆಗ ಕಾಂಗ್ರೆಸ್ JDS ಮೈತ್ರಿ ಇದ್ದಾಗ ಹೇಗೆ ಸೋಲು ಅನುಭವಿಸ್ತು, ಈ ಸಲ ಅದೇ ಆಗತ್ತೆ ಅನ್ನೋದು. ಮೇಡಮ್, ಹಿಂದೆ ಮೈತ್ರಿ ಇದ್ದಾಗ ಏನಾಯಿತು, ನಾಯಕರುಗಳು ಒಗ್ಗೂಡಿದ್ರು, ಅಂದರೆ ಪೂರ್ಣ ಪ್ರಮಾಣದಲ್ಲೂ ಆಗಲಿಲ್ಲ, ಆದರೆ ಕಾರ್ಯಕರ್ತರ ಮಟ್ಟದಲ್ಲಿ ಒಂದು ಆಗಲೇ ಇಲ್ಲ. ಹಾಗಾಗಿ ನಾವು ಕೂಡ ಒಂದು ಕ್ಷೇತ್ರಕ್ಕೆ ಸೀಮಿತ ಆದ್ವಿ, ಕಾಂಗ್ರೆಸ್ನವರು ಕೂಡ ಒಂದು ಕ್ಷೇತ್ರಕ್ಕೆ ಸೀಮಿತ ಆದರು. ಆದರೆ ಹೀಗಾಗಲ್ಲ. NDAನಲ್ಲಿ ಮೈತ್ರಿ ಭಾಗ ಆಗಿರೋದ್ರಿಂದ BJP ಮತ್ತು JDS ಎರಡೂ ಕೂಡ ಈಗಾಗಲೇ ನೋಡ್ತಾ ಇದ್ದೀರಾ, ಎಲ್ಲ ಜಂಟಿ ಪ್ರಚಾರ ಸಮಿತಿ ಮಾಡಿದ್ದೀವಿ, ಜಂಟಿ ಸಮಿತಿಗಳಾಗಿದೆ, ಈ ಕೋರ್ ಕಮಿಟಿ ಎಲ್ಲ ಹಂತದಲ್ಲೂ ಕೂಡ ಕಾರ್ಯಕರ್ತರಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಸುಮಾರು ಒಂದು 5-6 ಹಂತಗಳಲ್ಲಿ ಕೂಡ ಎಲ್ಲ ಸಮಿತಿಗಳಾಗಿ ಎಲ್ಲರೂ ಒಗ್ಗೂಡಿದ್ದಾರೆ, ಒಟ್ಟಿಗೆ ಕೆಲಸ ಮಾಡ್ತಿರೋದ್ರಿಂದ. ಮತ್ತು ಏನು ಆಡಳಿತ ಇದೆ ಕೇಂದ್ರದಲ್ಲಿ, ಅದರ ಪರ ಚಾಮರಾಜನಗರಕ್ಕೆ ಅಲೆ ಬರುತ್ತಾ ಅನ್ನುವಂಥದ್ದು ಖಂಡಿತ ಬರುತ್ತೆ. ಈಗ ನೋಡಿ, ಅಲ್ಲಿ ಅತಿ ಹೆಚ್ಚು ದಲಿತ ಮತಗಳು ಇದೆ. ಈಗ ಈ ಸರ್ಕಾರದಲ್ಲಿ ಏನಾಯಿತು, 11,000 ಕೋಟಿ ಇದ್ದಂಥ SC/TSP ಯೋಜನೆಯ ಹಣವನ್ನು ಇವರು ಗ್ಯಾರಂಟಿ ಯೋಜನೆಗಳಿಗೆ ಅದು ಕಳೆದ ವರ್ಷ, ಈ ವರ್ಷ 14,000 ಕೋಟಿ ಬಳಕೆ ಮಾಡಿಕೊಂಡ್ರು. ಇದು ದಲಿತರಿಗೂ ಕೂಡ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ. ಈ ಸರ್ಕಾರದಲ್ಲಿ ನಮ್ಮ ಯೋಜನೆಗಳಿಗಿದ್ದಂಥ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಇದು ಮಾಡ್ಕೊಂಡಿರೋದಕ್ಕೆ ಅವರಲ್ಲೂ ಕೂಡ ಅಸಮಾಧಾನದ ಇರೋದ್ರಿಂದ ದಲಿತ ಮತಗಳು ಕೂಡ BJP ಕಡೆಗೆ ಬರೋ ಅವಕಾಶ, NDA ಅಭ್ಯರ್ಥಿ ಕಡೆ ಬರೋ ಅವಕಾಶ ಇರೋದ್ರಿಂದ ಖಂಡಿತವಾಗ್ಲೂ ಅಲ್ಲಿ ಕಾಂಗ್ರೆಸ್ಸು ಸೋಲೋ ಇದಕ್ಕೆ ಕಡೆ ಮುಖ ಮಾಡೋ ಸಾಧ್ಯತೆನೇ ಹೆಚ್ಚಿದೆ. ಗೌಡ್ರೆ, ಈಗ ನೀವು ಹೇಳಿದ ಹಾಗೆ ನಾವೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆಯ ರೀತಿಯೇ ಬೇರೆ, ವಿಧಾನಸಭಾ ಚುನಾವಣೆಯ ರೀತಿಯೇ ಬೇರೆ. ಬಟ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೋದಿ ಇಲ್ಲಿ ಬಂದು ಏನು ಮಾಡಿದ್ರು ಅದನ್ನ ಇಟ್ಕೊಂಡು ನಾವು ಹೋದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ಇಲ್ಲೂ ಕೂಡ ಸ್ಥಳೀಯ ನಾಯಕತ್ವ ಇಲ್ಲದಿದ್ದರೆ ಸ್ಥಳೀಯರಿಗೆ ಮಣೆ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನು ಕರ್ನಾಟಕದಲ್ಲಿ ನಾವು ನೋಡಿದ್ವಿ. ಬಟ್ ಅದೇ ವಿಚಾರ ಇಟ್ಕೊಂಡು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತು. OBC ಆಗಿರ್ಬೋದು, ಮುಸ್ಲಿಂ ಮತಗಳಾಗಿರ್ಬೋದು, SC/ST ವಿಚಾರಗಳಾಗಿರ್ಬೋದು, ಅದರ ಜೊತೆಗೆ ಅಹಿಂದ ಮತ ಎಲ್ಲವೂ ಕೂಡ ಕಾಂಗ್ರೆಸ್ ಕಡೆಗೆ ಬಂದಿದ್ದನ್ನು ಗಮನಿಸಬಹುದು. ಈ ಸಲ ಅದೇ ಲೆಕ್ಕಾಚಾರ ಹಾಕಿದ್ರೆ ಗೆಲುವನ್ನು ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ಸೋದಿಲ್ವಾ ಅಂತ? ಇಲ್ಲ ನೋಡಿ, ಲಾಸ್ಟ್ ಟೈಮ್ ನೀವು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಏನು ಬಂದಿತ್ತು NDA ಮತ್ತು JDS ಕಾಂಗ್ರೆಸ್ ಮೈತ್ರಿಕೂಟಕ್ಕೆ, ಆವತ್ತಿಗೆ ನೀವು ಲೆಕ್ಕ ಹಾಕಿದ್ರೆ ಆವತ್ತು ಏನು ಬಂದಿತ್ತು ಅಂದರೆ 38% ವರ್ಸಸ್ 51%. ಈ ಸತಿ ಅದು ಇನ್ನೂ ಜಾಸ್ತಿ ಆಗ್ತದೆ. ಯಾಕೆಂದರೆ JDSನ ಮತಗಳೇನಿದೆ ಅಥವಾ JDS ಕಾರ್ಯಕರ್ತರೇನಿದ್ದಾರೆ ಅವರು ಟ್ರೆಡಿಷ್ನಲ್ ಆಗಿ ಕಾಂಗ್ರೆಸ್ ಜೊತೆ ಫೈಟ್ ಮಾಡ್ತಿರ್ತಾರೆ. ಅಂದರೆ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಮತ್ತು ಚಾಮರಾಜನಗರ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ, ಅಥವಾ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ. ಆದರೆ ಅವ್ರಿಗೆ BJP ಜೊತೆ ಬಂದಾಗ ಅವ್ರಿಗೆ ಅದು ಟ್ರೆಡಿಷ್ನಲ್ ಫೈಟ್ ಅಲ್ಲ. ಎಲ್ಲೋ ಒಂದು ಕಡೆ ಚಿಕ್ಕಪುಟ್ಟ ಇದ್ರೆ ಅದಕ್ಕೇನು ಮಾಡಿದ್ವಿ ಅಂದರೆ ಸಮನ್ವಯ ಸಮಿತಿ ಅಂತಗಳೆಲ್ಲ ಮಾಡಿ ಪ್ರತಿಯೊಬ್ಬರನ್ನು ಜೊತೆಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸನ ಮಾಡಿ. ಇದು ಜೊತೆಗೆ ನೀವು ಹೇಳಿದ ಪ್ರಕಾರ ಕಾಸ್ಟ್ ಈಕ್ವೇಷನ್ಸ್ನ ನೋಡೋದಾದರೆ ಲಾಸ್ಟ್ ಟೈಮ್ ಏನಾಗಿತ್ತು, ವಿಧಾನಸಭೆ ಟೈಮಲ್ಲಿ ಒಕ್ಕಲಿಗ ಮತಗಳು ಡ್ರಿಫ್ಟ್ ಆಗಿಬಿಟ್ಟಿತ್ತು. ಯಾಕೆ ಅಂತಂದರೆ ಒಕ್ಕಲಿಗ ಮತಗಳು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಒಂದು ಕಡೆಗೆ ಕಾಂಗ್ರೆಸ್ ಕಡೆಗೆ ವಾಲಿತ್ತು, ಅದು JDSಗೆ ಮೈನಸ್ ಆಗಿತ್ತು. ಬಿಜೆಪಿಗೆ ಯೂಸ್ ಮಾಡ್ತಿದಾರಲ್ವಾ ಅಂತ ಹೇಳಿ ಅದು ಏನಾಗಿದೆ ನಾವು ಗಮನಿಸೋದಾದ್ರೆ ಸಿದ್ದರಾಮಯ್ಯ ಈ ತರ ಹೇಳ್ತಾರೆ, ಅವರನ್ನ ಉಳಿಸಬೇಕು, DK ಶಿವಕುಮಾರ್ ಹೇಳ್ತಾರೆ ಅವರಿಗೆ ಚಾನ್ಸಸ್ ಇಲ್ಲ. ಅದು ಇವ್ರು ಹೇಳ್ತಾ ಇದ್ದಾರೆ, ಅದು ಯಾರು ಹೇಳ್ತಿದ್ದಾರೆ? DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಳ್ತಿದ್ದಾರೆ.
ಈಗಾಗಲೇ ಒಕ್ಕಲಿಗರಿಗೆ ಈಗಾಗಲೇ ಗೊತ್ತಿದೆ, ಮತ್ತು ಲಿಂಗಾಯತರಿಗೂ ಗೊತ್ತಿದೆ, ಮತ್ತು OBC ಜನಾಂಗ ಗೊತ್ತಿದೆ, ದಲಿತರಿಗೂ ಗೊತ್ತಿದೆ. ಏನಂತಂದರೆ ಈಗಾಗಲೇ ವೀರಣ್ಣವ್ರು ಹೇಳಿದ್ರು, ದಲಿತರಿಗೆ 25,000 ಕೋಟಿಗಳ ಅನುದಾನವನ್ನು ಕಡಿತ ಮಾಡಿ 25,000 ಕೋಟಿಗಳನ್ನು ನೀವು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಕಾಂಗ್ರೆಸ್ ಗೊತ್ತಿದೆ. ಒಕ್ಕಲಿಗರಿಗೆ ನೀವು ಆವತ್ತು ಕೆಂಗಲ್ ಹನುಮಂತ ಇದರಿಂದ ಹಿಡ್ಕೊಂಡು ಇವತ್ತು DK ಶಿವಕುಮಾರ್ ಅವ್ರಿಗೂ ಸಹ ಯಾವ ರೀತಿ ಮೋಸ ಮಾಡಿದ್ದೀರಾ ಒಕ್ಕಲಿಗರಿಗೆ ಗೊತ್ತಿದೆ. ಲಿಂಗಾಯತರಿಗೆ ಅವತ್ತು ನಿಜಲಿಂಗಪ್ಪ ಇಂದ ಹಿಡ್ಕೊಂಡು ಇವತ್ತಿವರೆಗೂ ನೀವು ಯಾವ ರೀತಿ ಅನ್ಯಾಯ ಮಾಡಿದ್ದೀರಾ ಅನ್ನತಕ್ಕಂಥದ್ದು ಗೊತ್ತಿದೆ. ಅದಾದಮೇಲೆ ನೀವು ಹಿಂದುಳಿದ ವರ್ಗಗಳಿಗೆ ನೀವು ಯಾವತ್ತಾದರೂ ಪ್ರಾತಿನಿಧ್ಯತೆಯನ್ನು ಸುಮ್ಮನೆ ಪೇಪರ್ ಮೇಲೆ ತೋರಿಸ್ಬಿಟ್ಟು ಸಿದ್ದರಾಮಯ್ಯನವರು ಏನೂ ಮಾಡಿಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ನೀವು ಪ್ರತಿ ಸತಿನೂ ಸಹ ಓಲಿ ಮುಸಲ್ಮಾನರಿಗಾದರೂ ಇವರು ಜೊತೆಗೆ ತೆಗೆದುಕೊಂಡೋಗಿ ಎಜುಕೇಷನ್ ಕೊಟ್ಟಿದ್ದಾರಾ? ಮೊನ್ನೆ ಯಾರೋ ಒಬ್ಬ ಮುಸಲ್ಮಾನ ವ್ಯಕ್ತಿ ಹೇಳ್ತಾ ಇದ್ರು, ಏನಂತಂದರೆ ನಮ್ಗೆ ಎಜುಕೇಷನ್ ಕೊಡಲಿಲ್ಲ, ನೀವು ನಾವು ಪಂಚರ್ ಅಂಗಡಿ ಹಾಕೋರು ಅಂತ ಅಂದ್ಕೊಂಡು ಪಂಚರ್ ಹಾಕ್ಸ್ಕೊಳ್ತಾ ಇದ್ರಿ, ನೀವು ಅಂಥ ಕೆಲಸನ ಕಾಂಗ್ರೆಸ್ ನಮ್ಮ ಜೊತೆ ಮಾಡಿದೆ ಅಂತೇಳಿ ಒಬ್ಬ ಮುಸಲ್ಮಾನ ಮತದಾರ, ಸಾಧಾರಣ ಮತದಾರ ಮಾತ್ರ ಮಾಡ್ತಿದ್ದ. ಇವತ್ತು ಆ ಮುಸಲ್ಮಾನ ಮತದಾರ ಏನು ಹೇಳ್ತೇನೆ, ನನ್ನ ಕೈಯಲ್ಲಿ ಲ್ಯಾಪ್ಟಾಪು, ನನಗೆ ಒಂದು ಕಡೆ ನನ್ನ ಧರ್ಮನ ಆಚರಣೆ ಮಾಡ್ಕೊಳ್ಳೋಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ಭಾರತ, ಇದೇ BJP, ಇದೇ ಮೋದಿ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಪ್ರತಿಯೊಬ್ಬರು ಸರ್ವವ್ಯಾಪಿ ಸ್ಪರ್ಶಿ. ಇವತ್ತು ಯಾರಾದರೂ ಒಬ್ಬರು ಒಂದು ಪಾರ್ಟಿ ಜೊತೆ ನಿಂತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಲೆಕ್ಕಾಚಾರಗಳು ಮಾತಾಡ್ತಾ ಹೋಗ್ತೀನಿ. ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾದ ಹಿರಿಯ ಸಹಾಯಕ ಸಂಪಾದಕರಾಗಿರುವಂತಹ BV ಶಿವಶಂಕರ್ ಅವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸಿದ್ದರಾಮಯ್ಯ ಅವರ ಮೊನ್ನೆಯಿಂದ ಕೊಡ್ತಾ ಇರುವಂತಹ ಹೇಳಿಕೆಗಳು ಒಂದು ಕಡೆ ಈಗಾಗಲೇ ಅಸಹಾಯಕತೆಯನ್ನ ತೋರಿಸ ಅಥವಾ ಇದನ್ನ ಜನರಲ್ಲಿ ಮತವನ್ನ ಸೆಳೆಯುವಂತಹ ಪ್ರಯತ್ನದಲ್ಲಿ ಇವರು ಸಕ್ಸಸ್ ಆಗುವಂತ ಪ್ರಯತ್ನಗಳು ಆಗ್ತಾ ಇದೆ ಅಂತ ಅನ್ಸುತ್ತಾ, ಹೇಗೆ? ಇದು ಬೇಸಿಕಲಿ ಅದು ಇಟ್ ಗೋಸ್ ವಿತೌಟ್ ಸೇ ಮತಗಳನ್ನ ಸೆಳೆಯಕ್ಕೆ ಅವರು ಮಾಡ್ತಾ ಇರೋದು, ಅದರಲ್ಲೇನು ಎರಡನೇ ಮಾತಿಲ್ಲ. ಅವರು ಚಾಮರಾಜನಗರ ಮತ್ತೆ ಮೈಸೂರಿನಲ್ಲಿ ಅವರು ಕ್ಯಾಂಪ್ ಮಾಡಿರೋದೇ ಮತಗಳನ್ನ ಸೆಳೆಯೋಕೆ. ಆದ್ರೆ ಮತಗಳನ್ನ ಸೆಳೆಯುವಾಗ ಅವ್ರು ಬೇಕಾದಷ್ಟು ಸ್ಟ್ರಾಟಜಿಯನ್ನ ಮಾಡಬಹುದು, ಅದಕ್ಕೆ ಅವ್ರಿಗೆ ಹಕ್ಕು ಮತ್ತೆ ಸ್ವಾತಂತ್ರ್ಯ ಇದೆ. ಆದ್ರೆ ಅವ್ರು ಹೇಳಿದಂತ ಒಂದು ಮಾತು, ಹೇಳಿದಂತ ಒಂದು ಮಾತು ನೋಡಿ, ನನ್ನ ಕ್ಷೇತ್ರ ವರುಣಾದಲ್ಲಿ ನೀವು 60,000 ಲೀಡ್ ಅನ್ನ ಕೊಡಿಸಿದ್ರೇನೆ ಯಾರು ನನ್ನನ್ನ ಮುಟ್ಟಕ್ ಸಾಧ್ಯ ಆಗದೆ ಇರೋದು, ಇಲ್ದ ಹೋದ್ರೆ ನಾನು ಯಾರು, ಈಗ ಅವ್ರನ್ನ ಮುಟ್ಟೋರು ಯಾರು ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ಲ. ಈಗ ನಾನು ಹೀಗೆ ಮುಂದುವರಿಬೇಕಂದ್ರೆ, ನಾನು ಈ ನನ್ನ ಸ್ಥಾನದಲ್ಲಿ ನಾನು ಮುಂದುವರಿಬೇಕಂದ್ರೆ ನೀವು 60,000 ಓಟನ್ನ ಕೊಡಿಸಿ ಅಂತ. ಈಗ ನೀವು ಅವರು ಒಂದ್ ಮಾತು ಹೇಳಬೇಕಾಯ್ತು, ಹೇಳಬಹುದಾಗಿತ್ತು, ನೋಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತಗಳನ್ನ ಕೊಟ್ಟು ಗೆಲ್ಸಿ ಅಂತ. ಅದ್ ಬಿಟ್ಬಿಟ್ಟು ನೀವು ಲೀಡ್ ಕೊಟ್ಟಿಲ್ಲ ಅಂದ್ರೆ ನನ್ನನ್ನು ಯಾರೋ ಮುಟ್ತಾರೆ ಅಂದ್ರೆ ಮುಟ್ಟವ್ರು ಯಾರು? ಆಗ DK ಶಿವಕುಮಾರ್ ಅವರ? ಹಾಗಾದ್ರೆ ಮುಟ್ಟಿ ಅವ್ರನ್ನೇನ್ ಏನ್ ಮಾಡ್ತಾರೆ? ಅವ್ರನ್ನೇನ್ ಬೆಳೆಸ್ತಾರ? ಅಂದ್ರೆ ಇಲ್ಲಿ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ, ಈ ಸರ್ಕಾರಕ್ಕೆ ಒಂದು ಹಿನ್ನೆಲೆ ಇದೆ. ಕಳೆದ ವರ್ಷ ಮೇ 20ನೇ ತಾರೀಕು ಈ ಸರ್ಕಾರ ಬಂದಾಗ ಒಂದು ಥಿಯರಿ ಬಂದಿತ್ತು, ಏನಂತಂದ್ರೆ DK ಶಿವಕುಮಾರ್ ಅವರು KPCC ಪ್ರೆಸಿಡೆಂಟ್ ಆಗಿ ಈ ಪಾರ್ಟಿಯನ್ನ ಗೆಲ್ಲಿಸಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಸಿದ್ದರಾಮಯ್ಯ ಅವ್ರ ಕಡೆಯವರು ಇಲ್ಲ ಇವರು ನಾಯಕರಾಗಿದೆ, ಇವ್ರು ಆಗ್ಬೇಕು ಅಂತ. ಸೊ ಆ ಸಂದರ್ಭದಲ್ಲಿ ಇವರಿಗೆ 30 ತಿಂಗಳು ಇದನ್ನು ಹಂಚಿಕೊಟ್ಟಿದ್ದಾರೆ ಅಧಿಕಾರಾವಧಿಯನ್ನ. ಇವರು 30 ತಿಂಗಳಾದ್ಮೇಲೆ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ಬೇಕಾಗತ್ತೆ ಅನ್ನುವಂತ ಥಿಯರಿಯ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವ್ರ ಕಡೆಯವರು ಏನ್ ಹೇಳ್ತಾ ಇದ್ರು, ಇಲ್ಲ ನಮ್ಮ ಸಿದ್ದರಾಮಯ್ಯ ಅವರ ಮುಂದುವರಿತಾರೆ ಅಂತ. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರು DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ. ಸೊ ಈ ಒಂದು ಥಿಯರಿ ಮಧ್ಯದಲ್ಲಿ ಇವರೇ ಈ ತರ ಹೇಳಿರೋದು, ಸಿದ್ದರಾಮಯ್ಯ ಅವರು ಸ್ವತಃ ಚೀಫ್ ಮಿನಿಸ್ಟರ್ ಹಿಂಗ್ ಹೇಳಿರೋದು ಎಲ್ಲಾ ರೀತಿಯಾದಂತಹ ಸ್ಪೆಕ್ಯುಲೇಷನ್ಗೆ ಆಸ್ಪದ ಮಾಡ್ಕೊಟ್ಟಿದೆ. ಆದ್ರೆ ಕೆಲವೊಂದ್ಸತಿ ಇದೇ ಚರ್ಚೆ ಇಲ್ಲೇನೆ ನಾವು ಹರಿಪ್ರಸಾದ್ ಅವ್ರ ಜೊತೆ ಮಾತಾಡುವಾಗ ನಾನು ಇನ್ನೊಂದು ಹೇಳಿದೆ, ಈ ತರ ಚುನಾವಣಾ ಕಣದಲ್ಲಿ ಈ ತರ ಒಂದ್ ರೀತಿ ಸೆಂಟಿಮೆಂಟಲ್ ಆದಂತಹ ಒಂದು ಅಸ್ತ್ರಗಳನ್ನ ರಾಜಕಾರಣಿಗಳು ಉಪಯೋಗಿಸೋದು ಸಹಜ. ಅದು ಮಾರನೇ ದಿನ ಏನ್ ಹೇಳಿದ್ರು ಇವರು ಸಿದ್ದರಾಮಯ್ಯ ಅವರು, ಇದೇ ನನ್ನ ಕೊನೆ ಚುನಾವಣೆ, ನಾನು ಮುಂದಿನ ಚುನಾವಣೆ ನಿಲ್ಲೋದೇ ಇಲ್ಲ ಅಂತ ಈ ತರ ಹೇಳಿ ಅವ್ರು 3 ಸರಿ ಆಯ್ತು. ಅಂದ್ರೆ 3 ಟರ್ಮಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ ನನ್ಗೆ ಕೊನೆ ಚುನಾವಣೆ ಅಂತ. ಅಂದ್ರೆ ಅರ್ಥ ಇಲ್ಲಿ ಈ 60,000 ಅಂತ ಇದೆಯಲ್ಲ, ಈ 60,000 50,000 ಆಯ್ತು ಅಂತ ಅನ್ಕೊಳ್ಳಿ, 40,000 ಅಂತ ಆಯ್ತು ಅಂತ ಅನ್ಕೊಳ್ಳಿ, ಏನಾದ್ರು ಬಿಟ್ಕೊಟ್ಬಿಡ್ತಾ ಇರೋದು ಅಧಿಕಾರ? ಇಲ್ಲ. ಅವಾಗ ಇನ್ನೊಂದ್ ತರ ಹೇಳ್ತಾರೆ ಎಲೆಕ್ಷನ್ ಆದ್ಮೇಲೆ, ಇಲ್ಲ ನಾನು ಅವಾಗ ಆ ತರ ಹೇಳಿದೆ, ಇವಾಗ ಈ ತರ ಹೇಳ್ತಾ ಇದ್ದೀನಿ, ನಾನ್ ಸ್ಟೇಬಲ್ ಆಗಿದ್ದೀನಿ, ನಾನು ಮುಂದುವರಿತೀನಿ ಅಂತ. ಅಂದ್ರೆ ಇದೆಲ್ಲ ಈ ಒಂದು ಪೊಲಿಟಿಕಲ್ ರಿಟರಿಕ್ ನಾವು ನೋಡಿದೀವಿ. ಆದರೆ ಅವ್ರು ಈ ಮಾತನ್ನ ಹೇಳಿರೋದು ಬಹಳಷ್ಟು ಸ್ಪೆಕ್ಯುಲೇಷನ್ ಗೆ ಅವರೇ ಅವಕಾಶ, ಅಂದ್ರೆ ಹೈಕಮಾಂಡ್ ಟಾಸ್ಕ್, ಅನಿವಾರ್ಯತೆ, ಇವೆಲ್ಲ ಲೆಕ್ಕಾಚಾರಗಳು ಹಾಕ್ತಾ ಇದೆಯಾ ಇಲ್ಲಿ ಅಂತ ಹೇಳಿ ಅವರೇ ಅವಕಾಶ ಕೊಟ್ರು ಈ ತರದಕ್ಕೆಲ್ಲ. ಇನ್ನೊಂದು ಕಡೆ DK ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ ನೋಡಿ, ನಾನು 6 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಡಿಸಿದ್ದೀನಿ, ಅವರೆಲ್ಲ ಗೆದ್ದು ಬಂದ್ರೆ ನನ್ನ ಶಕ್ತಿ ಹೆಚ್ಚಾಗುತ್ತೆ. ಹಾಗಾದ್ರೆ ಇವರು ಎಲೆಕ್ಷನ್ ಮುಗಿತಾ ಇದ್ದ ಹಾಗೇನೆ ಈ CM ಸೀಟ್ಗೆ ಕ್ಲೈಮ್ ಹಾಕ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಅವರೇ
ಅದು ಆ ಒಂದು ಇದಕ್ಕೆ ಒಂದು ಸ್ಪೆಕ್ಯುಲೇಷನ್ ಅವರೇ ಅವಕಾಶ ಮಾಡಿಕೊಟ್ರು. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇವಾಗ ಒಂದು ಸವಾಲಿದೆ. ಇವರು ಒಕ್ಕಲಿಗರಿಗೆಲ್ಲ ಟಿಕೆಟ್ ಕೊಡಿಸಿದ್ಮೇಲೆ ಅವ್ರನ್ನೆಲ್ಲ ಗೆಲ್ಸುವಂತದ್ದು. ಈಗ ಬೆಂಗಳೂರು ರೂರಲ್ ನಲ್ಲಿ ಒಂದ್ ರೀತಿಯಲ್ಲಿ ಅದು ಹೈ ಪ್ರೊಫೈಲ್ ಕ್ಯಾಂಪೇನ್ ಆಗಿ ಸೀಟ್ ಆಗಿ ಡೆವಲಪ್ ಆಗಿದೆ. ಅಲ್ಲಿ ತಮ್ಮನನ್ನ ಗೆಲ್ಲಿಸ್ಬೇಕು. ಮಂಡ್ಯದಲ್ಲೊಬ್ಬ ಇವ್ರನ್ನ ಸ್ಟಾರ್ ಚಂದ್ರು ಅಂತ ಹೇಳಿ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅಂದ್ರೆ ಕುಮಾರಸ್ವಾಮಿ ಅವ್ರ ಎದುರುಗಡೆ ಗೆಲ್ಲಿಸ್ಕೊಡ್ಬೇಕು. ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಸಿಟಿಗೆ ಅವರು ಮಿನಿಸ್ಟರ್ ಆಗಿದ್ದಾರೆ. ಅಲ್ಲಿ ಬೆಂಗಳೂರು ಸಿಟಿನಲ್ಲಿ ಸೆಂಟ್ರಲ್ ನಾರ್ತ್ ಸೌತ್ ಬಹಳ ಟಫ್ ಸೀಟ್ ಫಾರ್ ಕಾಂಗ್ರೆಸ್. ಅಲ್ಲಿ ಅವ್ರು ಗೆಲ್ಲಿಸ್ಕೊಟ್ಬಿಟ್ರೆ, ಇವಾಗ ಬೆಂಗಳೂರು ಸೌತ್ ಇವಾಗ ಅವ್ರ ಮಗಳನ್ನ ಹಾಕಿದ್ದಾರೆ. ಅಕಸ್ಮಾತ್ ಅಲ್ಲಿ ಏನಾದ್ರು ಡಿ ಕೆ ಶಿವಕುಮಾರ್ ಗೆಲ್ಲಿಸ್ಕೊಟ್ರೆ ನಾವು ಬೇರೆ ತರದ ಸಿನಾರಿಯೋನ ನಾವು ಪೋಸ್ಟ್ಪೋನ್ ನೋಡ್ಬೇಕಾಗತ್ತೆ ನವಿತಾ ಅವರೇ. ಎಸ್. ಸೊ ಈಗಾಗಲೇ ಅಶೋಕ್ ಗೌಡ್ರು ನೀವಾಗಲೇ ಹೇಳ್ತಾ ಇದ್ರು, ಒಂದು ಲೆಕ್ಕಾಚಾರಗಳನ್ನ ಹೇಳ್ತಾ ಇದ್ರು. ಅಂದ್ರೆ ನಾನು ಆಗ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಒಂದು ಈ ರೀತಿಯಾಗಿ ಹೋಗೋದ್ರಿಂದ ನಮಗೆ ಏನು ಯಾಕಂದ್ರೆ ನೀವೇ ಹೇಳಿದಾಗೆ ಲೋಕಸಭಾ ಚುನಾವಣೆನ ರೀತಿಯೇ ಬೇರೆ. ಸೊ ನಾನು ಮೋದಿ 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 ಅಂತ ಹೇಳಿದ್ರೆ ಅದು ಈಗಾಗಲೇ ಗೊತ್ತಿದೆ ನಮಗೆ. ಮೋದಿ ತರವಲ್ಲೇ ಹೋದ್ರೆ ನಮ್ಗೆ ಏನು ಆಗಬಹುದು, ನಾವು ಅವರ ಮೇಲೆ ವಾಗ್ದಾಳಿ ಮಾಡಿದ್ರೆ ಏನು ಆಗಬಹುದು, ಅಥವಾ ಅದರಿಂದ ನಮ್ಗೆ ಏನು ಪ್ರಯೋಜನ ಆಗ್ಲಿಕ್ಕೆ ಇಲ್ಲ ಅನ್ನುವಂಥದ್ದನ್ನು. ಸೊ ಈ ರೀತಿಯಾಗಿ ಹೋಗಿ ಮತವನ್ನ ಪಡೆಯೋದಕ್ಕೆ ಒಂದಷ್ಟು ತಂತ್ರಗಾರಿಕೆ ಇಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಆಗ್ಲೇ ನಾವು ಕೂಡ ಮಾತನಾಡ್ತಿದ್ವಿ, ಅಂದ್ರೆ ಅಭ್ಯರ್ಥಿಗಳ ವಿಚಾರದಲ್ಲಿ ಡಿ ಕೆ ಶಿ ಹೇಳ್ತಾ ಇದ್ರು 8 ಒಕ್ಕಲಿಗ ಅಭ್ಯರ್ಥಿಗಳಿದ್ದಾರೆ ಅಂತ ಹೇಳಿ. ಆ ಅಭ್ಯರ್ಥಿಗಳ ಮೂಲಕವೇ ತನ್ನ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡುವಂತಹ ಪ್ರಯತ್ನ ಅಂತ ಅನ್ಸುತ್ತಾ ಇಲ್ಲ. ನೋಡಿ, ಈ ಇದರಲ್ಲಿ ಒಬ್ಬ ಕನ್ಸಲ್ಟೆಂಟ್ ಇರ್ತಾರೆ ಕಾಂಗ್ರೆಸ್ಗೆ. ಆ ಕನ್ಸಲ್ಟೆಂಟ್ ಮಾತುಗಳಿಗೆ ಒಬ್ಬ ರಾಜಕಾರಣಿಗಳು ಅತ್ಯಂತ ಒತ್ತು ಕೊಟ್ಟಾಗ ನೀವು ಬೈ ಚಾನ್ಸ್ ಒಂದು ಚುನಾವಣೆ ಗೆದ್ದು, ಇದು ಕರ್ನಾಟಕ ರಾಜ್ಯ ಅಥವಾ ಭಾರತದ ಡೆಮೋಕ್ರಸಿನಲ್ಲಿ ಕನ್ಸಲ್ಟೆಂಟ್ ಪಾತ್ರ ಏನಿದೆ ಅದು ಲಿಮಿಟೆಡ್. ಅಂದರೆ ನೀವು ಒಂದಷ್ಟು ಸ್ಟ್ರಾಟಜಿಗೋ ಅದಕ್ಕೆ ಇದಕ್ಕೆ ಉಪಯೋಗಿಸ್ಕೊಂಬೋದೇ ಹೊರತು ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಈ ಕನ್ಸಲ್ಟೆಂಟ್ ಯಾರಿದ್ದಾರೆ ಇವರಿಂದ ನೀವು ಚುನಾವಣೆ ಸೋಲ್ತಾ ಇದ್ದಾರೆ. ಯಾಕೆಂದರೆ ನೀವು ಏನು ಮಾಡ್ತಿದ್ದೀರಾ, ಭಾರತೀಯ ಅಸ್ಮಿತೆ ಅನ್ನತಕ್ಕಂತಹ ವಿಚಾರವನ್ನು ಮರೆತು ಭಾರತದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಕರ್ನಾಟಕದ ಅಸ್ಮಿತೆ ಅನ್ನತಕ್ಕಂಥದ್ದನ್ನು ತರ್ತಾ ಇದ್ದೀರಾ. ಮತ್ತು ತೆರಿಗೆ ವಿಚಾರ ಮತ್ತು ಬೇರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳನ್ನು ತಂದು ನೀವು ನಿಮ್ಮ ವಿಕೆಟ್ನ ನೀವೇ ಬೆಳೆಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ. ಭಾರತದಲ್ಲಿ ಎಲ್ಲ ಫೆಡರಲ್ ಸಿಸ್ಟಮ್ಗೆ ಒಂದು ಸ್ಟ್ರಾಂಗಾಗಿ ಬುನಾದಿ ಹಾಕಿ ಮತ್ತು ಒಂದು ರೀತಿಯಲ್ಲಿ ನಡೆಸ್ಕೊಂಬಂದಿರತಕ್ಕಂಥವ್ರು ನೀವೇ. ಮತ್ತು ಫಸ್ಟ್ ಫೈನಾನ್ಸ್ ಕಮಿಷನಿಂದ 13th ಫೈನಾನ್ಸ್ ಕಮಿಷನ್ದು ಸತ್ಯಗಳನ್ನು ನೀವು ಮರೆಮಾಚತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಾ. ಆಮೇಲೆ 14ನೇ ಫೈನಾನ್ಸ್ ಕಮಿಷನಿಂದ ಹಿಡ್ಕೊಂಡು ಇವತ್ತಿನ 15ನೇ ಫೈನಾನ್ಸ್ ಕಮಿಷನ್ ಏನು ಮುಗಿದಿದೆ, 16ನೇ ಫೈನಾನ್ಸ್ ಕಮಿಷನ್ ಸ್ಟಾರ್ಟ್ ಆಗ್ತದೆ. ಇಲ್ಲಿವರೆಗೂ ಸಹ ನಾವು ಅದಕ್ಕೆ ಫೌಂಡೇಶನ್ ಹಾಕಿರ್ತಕ್ಕಂಥವ್ರು ನಾವು. ಅಂದರೆ ಇದರಲ್ಲಿ ಆವತ್ತಿಗೆ ನೀವು 12%ಇಂದ 31% ಕೊಟ್ಟಿದ್ರಿ. ಇವತ್ತು ನಾವು 41.5% ಅಮೌಂಟ್ನ ಕೊಡ್ತಾ ಇದ್ದೀವಿ. ಅಂದರೆ ಅರ್ಥ ಏನು ಅಂದರೆ, ಸತ್ಯ ಜನಗಳಿಗೆ ಗೊತ್ತಾದಾಗ ಅದು ಕರ್ನಾಟಕದ ಜನತೆ ಏನಿದ್ದಾರೆ ಅತ್ಯಂತ ಸೂಕ್ಷ್ಮ ಜನತೆ, ಅತ್ಯಂತ ಸೃಜನಶೀಲ ಮತದಾರರು ಇಡೀ ಭಾರತದಲ್ಲಿ ಯಾರಾದರೂ ಫಸ್ಟ್ ಅಂತಂದರೆ ಅದು ಕರ್ನಾಟಕ ಜನತೆ. ಯಾಕೆ ಅಂದರೆ ಈ ಸೃಜನಶೀಲತೆನ ಅವರು 1984ಇಂದ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದ್ದಾರೆ, ನಾನು ಓಟ್ ಹಾಕ್ತಿರ್ತಕ್ಕಂತಹದ್ದು ಈಗ ಪ್ರಧಾನಮಂತ್ರಿಗಳಿಗೆ, ನಾನು ಓಟ್ ಹಾಕ್ತಿರ್ತಕ್ಕಂತಹದ್ದು ಈಗ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ. ಅಂತಹ ಒಂದು ವಿಚಾರದಲ್ಲಿ ಕರ್ನಾಟಕನ ನೀವು ಮೂರ್ಖರು ಅಂದ್ಕೊಂಡಿದ್ರೆ ನೀವು ಶತಮೂರ್ಖರಾಗ್ತಿರ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ. ಇದು ಜಾತಿ ರಾಜಕಾರಣ ಅಲ್ಲ, ಇದು ಕರ್ನಾಟಕಕ್ಕೆ ನಡೀತಿರ್ತಕ್ಕಂಥ ಚುನಾವಣೆ ಅಲ್ಲ. ಭಾರತದ ಗಡಿ, ಭಾರತದ ಸಂರಕ್ಷಣೆ, ಭಾರತದ 1000 ವರ್ಷಗಳ ಕನಸಿಗೆ ನಡೀತಿರ್ತಕ್ಕಂಥ ಚುನಾವಣೆ. ಅದಕ್ಕೆ ನಾಂದಿ ಮೋದಿ ಮೋದಿ ಮೋದಿ. ಅದರಿಂದಾಗಿ ಕರ್ನಾಟಕ ಜನತೆಗೆ ಗೊತ್ತಿದೆ, ಕಾಯ ವಾಚ ಮನಸ ಆತ್ಮ ಏನಿದೆ, ಆತ್ಮ ಅಂತ ಏನು ಹೇಳ್ತೀವಿ ಅದು ಮೋದಿ. ನೀವು ಬರೀ ಒಂದು ಅಂಗಾನೋ ಒಂದು ಇದನ್ನೋ ಹೇಳ್ತಾ ಇದ್ರೆ ನಾನು ಇನ್ನೊಂದು ಹೇಳ್ಬೋದು, ಗ್ಯಾರಂಟಿ ಏನು ಆಗಿಲ್ಲ, ಗ್ಯಾರಂಟಿ 72 ಅಲ್ಲ, ನಾನು ಅದಲ್ಲ ನಾವು ವೀರಣ್ಣವ್ರು ಕೊಡೋರು 72 ಆಶ್ವಾಸನೆಗಳನ್ನ ಇದೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಮ್ಯಾನಿಫೆಸ್ಟೋದಲ್ಲಿ. 5 ಗ್ಯಾರಂಟಿ ಬಗ್ಗೆ ಮಾಡ್ತಾರೆ. 6ನೇ ಗ್ಯಾರಂಟಿ ಇಲ್ಲ, ಇವತ್ತರೆಗೂ 6ನೇ ಗ್ಯಾರಂಟಿ ಆಶಾ ಕಾರ್ಯಕರ್ತರಿಗೆ ನೀವು ಒಂದೇ ಒಂದು ಬಿಡುಗಾಸನ್ನ ನೀವು ರಿಲೀಸ್ ಮಾಡಿಲ್ಲ. ಆದರೆ 5,000 ರೂಪಾಯಿ ಚುನಾವಣೆ ಟೈಮ್ನಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನೀವು ಕೊಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ ಗೊತ್ತಾ? ಚುನಾವಣೆನಲ್ಲಿ ಆ ಕಾರ್ಯಕರ್ತರನ್ನ ದುರುಪಯೋಗ. ಈಗ ಸಿದ್ದರಾಮಯ್ಯ ಅವರು ಕೊನೆ ಚುನಾವಣೆ ಅಂತ ಹೇಳುವಂತಹ ವಿಚಾರದಲ್ಲೂ ಕೂಡ ಅದನ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಇಲ್ಲ ಅಂತ ಅನ್ಸುತ್ತೆ. ದೇವೇಗೌಡರ ವಿಚಾರದಲ್ಲೂ ಕೂಡ ಈ ತರದ್ದೇ ಆಗಿದ್ದನ್ನ ನಾವಿಲ್ಲಿ ನೋಡಬಹುದು ಅಂತ ಹೇಳಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ವಿಷಯದಲ್ಲಿ ಹೇಳೋದಾದರೆ ಖಂಡಿತ ಇದು 3ನೇ ಬಾರಿನೇ ಆಗಿದೆ ಅವರು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿ ನಿಂತಿರೋದು. ಆಗಿರೋದ್ರಿಂದ ಅವರು ಹೇಳೋದನ್ನ ಇದನ್ನು ಅಷ್ಟು ಯಾರು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ ಅನ್ಸುತ್ತೆ. ದೇವೇಗೌಡರು ಕೂಡ ಪದೇ ಹೇಳಿ ಆನಂತರ ನಿಂತಿರುವಂಥದ್ದು ಕಣ್ಣೀರಿನ ವಿಚಾರ, ಇದು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ನೋಡಿ, ಆರೋಗ್ಯದ ವಿಚಾರ ಚರ್ಚೆ ಆಗ್ತಿದೆ. ನೋಡಿ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ದೇವೇಗೌಡರು
ನಮ್ಮ ರಾಜ್ಯಕ್ಕಿರ್ಬೋದು ದೇಶಕ್ಕಿರ್ಬೋದು ಅಪಾರ ಕೊಡುಗೆಗಳು ಕೊಟ್ಟಿದ್ದಾರೆ. ಅಂದರೆ ಅವರ ರಾಜಕೀಯ ಜೀವನದಲ್ಲಿ ಸುಮಾರು 70-60 ವರ್ಷ ರಾಜಕೀಯ ಜೀವನದಲ್ಲಿ ಅವರು ಅಧಿಕಾರ ಅನುಭವಿಸಿರೋದು ಕೆಲವು ವರ್ಷಗಳು. ಅಂಥದ್ರಲ್ಲೂ ಕೂಡ ಅತಿ ಹೆಚ್ಚಿನ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ದೇಶಕ್ಕೆ ಮೊದಲನೇ ಮೆಟ್ರೋ ಕೂಡ ತಂದಿದ್ದು ಸನ್ಮಾನ್ಯ HD ದೇವೇಗೌಡರು ಡೆಲ್ಲಿನಲ್ಲಿ. ನಮ್ಮ ರಾಜ್ಯದಲ್ಲಿ ಶ್ರೀಯುತ HD ಕುಮಾರಣ್ಣವರು. ಹೀಗಾಗಿ ನಮ್ಮ ಪಕ್ಷದ ಕೊಡುಗೆ ಇರ್ಬೋದು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಕೊಡುಗೆ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳ ಕೊಡುಗೆ ಇರ್ಬೋದು, ಅಪಾರ ಇದೆ. ರಾಜ್ಯಕ್ಕೂ ರಾಷ್ಟ್ರಕ್ಕೂ ಇರ್ಬೋದು. ಇವತ್ತು ನೋಡಿ, ಕಾಂಗ್ರೆಸ್ ಸರ್ಕಾರ 10-11 ತಿಂಗಳಾಗಿದೆ ಈಗ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಈಗ 5 ಗ್ಯಾರಂಟಿ ಅಂತ ಹೇಳಿದ್ರು. 5 ಗ್ಯಾರಂಟಿಗಳು ಕೊಡೋ ಬರದಲ್ಲಿ ಜನರಿಗೆ ತೆರಿಗೆ ಹೊರೆ ಹಾಕಿದ್ರು. ಅಬಕಾರಿ ಇಲಾಖೆ 20% ಜಾಸ್ತಿ ಆಯಿತು. ಅಬಕಾರಿ ಒಂದರಲ್ಲೇ ಇವರು ಟಾರ್ಗೆಟ್ ಇಟ್ಟಿದ್ದು 36,000 ಕೋಟಿ ಒಂದು ವರ್ಷಕ್ಕೆ. ಇವರು ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಖರ್ಚು ಮಾಡಿದ್ರು? 30,000 ಕೋಟಿ. ಅಂದ್ರೆ ಈಗ ಜನ ಏನ್ ಹೇಳ್ತಾರೆ, ನಮ್ ಬಡವರಿಗೆ ನಮ್ಗೆ ಈ ತರ ಕೊಟ್ಟಿದ್ದಾರೆ, ನಮ್ಗೆ ಹೋಗೋದಿಕ್ ಕೊಟ್ರು, ಮಹಿಳೆಯರು ಹೇಳ್ತಿದ್ದಾರೆ, ಜೊತೆಗೆ ಈ ತರ ಪ್ರಯೋಜನ ಆಗಿದೆ. ಇವತ್ತು ಜನರಿಗೂ ಕೂಡ ಅರ್ಥ ಆಗಿದೆ ಮೇಡಮ್, ಏನಾಗಿದೆ ಗಂಡಸರು ಜೇಬಿಂದ ತೆಗೆದು ಹೆಂಗಸರಿಗೆ ಕೊಟ್ಟಿರೋದು ಅಂತ ಇವತ್ತು ಎಲ್ಲರಿಗೂ ಅರ್ಥ ಆಗಿದೆ. ಹಾಗಾಗಿ ಇದು ವರ್ಕೌಟ್ ಆಗೋದು. ಶಿವಶಂಕರ್ ಅವರ ಫೈನಲ್ಗೆ ಭಾವನಾತ್ಮಕ ವಿಚಾರದ ಮೂಲಕ ಜನರನ್ನ ಸೆಳೆಯೋದಕ್ಕೆ ಸಾಧ್ಯ ಇದೆಯಾ ಲೋಕಸಭಾ ಚುನಾವಣೆಯಲ್ಲಿ? ಅಲ್ಲ, ಸಾಧ್ಯ ಆಗುತ್ತೆ ಅಂತ ಅವರು ಪ್ರಚಾರ ಮಾಡುವಂತವ್ರು ನಂಬಿದ್ದಾರೆ. ಈಗ ಅದು ಸಾಧ್ಯ ಆಗುತ್ತೆ ಅನ್ನುವಂತ ನಂಬಿಕೆಯಿಂದಾನೇ ಸಿದ್ದರಾಮಯ್ಯ ಅವರು ಈ ತರದ ಒಂದು ಎಮೋಷನಲ್ ಅಪೀಲ್ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಏನಾಗುತ್ತೆ, ಇದು ಲೋಕಲ್ ಲೆವೆಲ್ ನಲ್ಲಿ ಏನಂತಂದ್ರೆ ಇವಾಗ ಕ್ಯಾನ್ವಾಸು ಚಿಕ್ಕದಿರುತ್ತೆ. ಅಂದ್ರೆ ಸುಮಾರು ವರುಣಾ ಕ್ಷೇತ್ರದಲ್ಲಿ 2.5 ಲಕ್ಷದಿಂದ 3 ಲಕ್ಷ ವೋಟರ್ಸ್ ಇದ್ದಾರೆ ಅಷ್ಟೇ. ಇದು ಈ ಲೋಕಸಭಾ ಚುನಾವಣೆ ಅನ್ನೋದು ನ್ಯಾಷನಲ್ ಎಲೆಕ್ಷನ್ಸ್, ರಾಷ್ಟ್ರೀಯ ಚುನಾವಣೆ. ಇಲ್ಲಿ ಅಷ್ಟಕ್ಕೂ ನೀವೇನಂತಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ವರುಣಾ ಕ್ಷೇತ್ರ ಮಾಡಿದೆ. ಆದ್ರೆ DK ಶಿವಕುಮಾರ್ ಅವ್ರಿಗೂ ಅಷ್ಟೇನೆ, ಅವ್ರಿಗೆ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದಾರೆ ಅಂದ ಮೇಲೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅವ್ರಿಗೆ ವೋಟ್ ಹಾಕಿದ್ದಾರೆ, ಅವ್ರದ್ದು ಸರ್ಕಾರ ಬಂದಿದೆ. ಈಗ ನೆಕ್ಸ್ಟ್ ನಾವು ಲೋಕಸಭಾ ಚುನಾವಣೆ ನೋಡ್ತೀವಿ, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ಇವಾಗ ಇದು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಈಗ ನೆಕ್ಸ್ಟ್ ಏಬಲ್ ಪ್ರೈಮ್ ಮಿನಿಸ್ಟರ್ ನೋಡ್ತೀವಿ ಅನ್ನೋ ತರ ಏನಾದ್ರು ಜನ ನೋಡಿದ್ರೆ, ಈಗ ಈ ತರದ ಒಂದು ಎಮೋಷನಲ್ ಆದಂತ ಅಪೀಲ್ ಇಂದ ಏನು ಪ್ರಯೋಜನ ಆಗದೆ ಇರಬಹುದು. ಆದ್ರೆ ಅವರು ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರು ಯಾವ ಭರವಸೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಒಂದು ಅವ್ರ ವೈಯಕ್ತಿಕ ವರ್ಚಸ್ ಅಂದ್ರೆ ನೋಡಿ, ನಾನು CM ಆಗಿದ್ದೀನಿ, ನಾನು DCM ಆಗಿದ್ದೀನಿ, ನಿಮ್ಮ ಸಪೋರ್ಟ್ ಇಂದ ಆಗಿದ್ದೀನಿ, ಇನ್ನೂ ನಾನು ಬಲಗೊಳ್ಬೇಕಂದ್ರೆ ನೀವು ಸಪೋರ್ಟ್ ಮಾಡ್ಬೇಕು ಅನ್ನೋದು ಎಮೋಷನ್. ಅದು ಏನೋ ವರ್ಕ್ ಆಗ್ಬೋದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಇದು ಫಲಿತಾಂಶನೇ ನಿರ್ಧಾರ ಮಾಡುತ್ತೆ. ಎರಡನೇದು, ಗ್ಯಾರಂಟಿ ಸ್ಕೀಮ್ ಮೇಲೂ ಕೂಡ ಇವರು ನಂಬಿಕೆ ಇಟ್ಟಿದ್ದಾರೆ, ಅದನ್ನು ಕೂಡ ಜನ ನಿರ್ಧರಿಸ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶಿವಶಂಕರ್ ಅವರೇ, ವೀರಣ್ಣಗೌಡ ಅವರೇ, ಹಾಗೇನೆ ಅಶೋಕ್ ಗೌಡ ಅವರೇ. ನೋಡಿದ್ರಲ್ಲ, ಯಾವ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಹೋಗ್ಬೋದು, ಆ ರೀತಿಯ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ. ಆದ್ರೆ ಮತದಾರ ಏನನ್ನ ನಿರ್ಧಾರ ಮಾಡ್ತಾನೆ ಅನ್ನೋದು ಫಲಿತಾಂಶ ದಿನ ಗೊತ್ತಾಗುತ್ತೆ. ಇದೇ ಇವತ್ತಿನ ಅಖಾಡ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.